ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ಸುಸ್ವಾಗತ. ಇಂದು ಮಂಡ್ಯ ಜಿಲ್ಲೆಯ ಕರಿಕೊಪ್ಪಲು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ಆನಂದ್ ಮತ್ತು ಹರ್ಷಿತ್ ಅನ್ನೋರು ಇದೊಂದು ಎಣ್ಣೆ ಗಾಣವನ್ನು ಇಟ್ಕೊಂಡಿದ್ದಾರೆ. ಸಿಟಿನಲ್ಲಿ ನಾವು ನೋಡ್ತೀರಿ, ಈಗ ಎಲೆಕ್ಟ್ರಿಕ್ ಗಾಣಗಳು ಬಂದ್ಬಿಟ್ಟಿದೆ. ಈಗ ಹಳೆದಾಗಿರ್ತಕ್ಕಂಥ ಎತ್ತಿನ ಗಾಣ ಇವತ್ತು ಮಾಯವಾಗಿದೆ. ಕೆಲವು ಕಡೆ ಹಳ್ಳಿಗಳಲ್ಲಿ ಮಾತ್ರ ಇದ್ದುಕೊಂಡಿದ್ದಾರೆ. ಇಲ್ಲಿ ಇವತ್ತು ಎಣ್ಣೆ ಗಾಣಕ್ಕೋಸ್ಕರ ಬಂದಿದ್ದೀನಿ. ಈಗ ನಾನು ಪರಿಚಯ ಮಾಡ್ಕೊಡ್ಬೇಕಾಗಿ ತಮಗೆ ಬಂದಿದ್ದು. ನೋಡಿ, ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ಎಣ್ಣೆ ಗಾಣ. ಇದರಲ್ಲಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಲ್ಲ ಎಣ್ಣೆ ಎಲ್ಲವೂ ಕೂಡ ತಯಾರು ಮಾಡ್ತಾರೆ. ಇಲ್ಲಿ ಇದು ಎಣ್ಣೆ ಗಾಣ. ಇದು ನೋಡ್ತಾ ಇದ್ರು, ಈಗ ಬಹಳ ಪ್ರಾಚೀನವಾಗಿರ್ತಕ್ಕಂಥ ಗಾಣ ಇದು. ಇವತ್ತು ಕೂಡ ಹಳ್ಳಿ ಗಾಡಿಗಳಲ್ಲಿ ಈ ಥರ ಒಂದು ಎಣ್ಣೆ ಗಾಣ ಇಟ್ಕೊಂಡಿದ್ದಾರೆ. ಅದರ ಪರಿಚಯ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶವಾಗಿ ತಮ್ಮನಿಗೆ ಕರ್ಕೊಂಬಂದಿನಿ. ದಯಮಾಡಿ ಬನ್ನಿ. ಇವತ್ತು ನಮ್ಮ ಆನಂದ್ ಅವರು ಮತ್ತು ಹರ್ಷಿತ್ ಅವ್ರನ್ನ ಭೇಟಿ ಮಾಡೋಣ. ಅವತ್ತು ನಮಸ್ಕಾರ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ವಂದನೆಗಳು. ನನ್ನ ಹೆಸರು ಹರ್ಷಿತ್ ಅಂದ್ಬಿಟ್ಟು, ಕುರಿಕೊಪ್ಪಲು ಗ್ರಾಮ, ಮಂಡ್ಯ ಜಿಲ್ಲೆ. ನಮ್ಮ ತಂದೆ ಹೆಸರು ಆನಂದ್ಗೆ, ತಾಯಿ ಪುಷ್ಪಲತಾ. ನಾನು ವಿದ್ಯಾಭ್ಯಾಸ ಎಲ್ಲನೂ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಮುಗಿಸಿ ನಂತರ ಬ್ಯಾಂಗ್ಳೂರಿನಲ್ಲಿ ಖಾಸಗಿ ಕಂಪ್ನಿನಲ್ಲಿ, ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ನಿರ್ವಹಿಸ್ತಿದ್ದೆ. ಅದೇ ಟ್ರಾಫಿಕ್ಕು, ಟೆನ್ಷನ್ನು, ಕೆಮಿಕಲ್ ಫುಡ್ಡು ಎಲ್ಲ ಬೇಸರ ಅನ್ನಿಸ್ತು. ನೆಕ್ಸ್ಟ್ ಏನಾದರೂ ಒಂದು ಮಾಡಬೇಕು ನಾನು, ಅದ್ರ ಜೊತೆಗೆ ಸಮಾಜಕ್ಕೂ ಒಂದಷ್ಟು ಉಪಯೋಗ ಆಗಬೇಕು, ನನಗೂ ಒಂದು ಜೀವನಕ್ಕೆ ಒಂದು ದಾರಿ ಆಗಬೇಕು ಅಂದ್ಬಿಟ್ಟು ಒಂದು ಒಳ್ಳೆ ಕೆಲಸನ ಮಾಡಬೇಕು ಅಂತ ಒಂದು ರಿಸರ್ಚ್ ಮಾಡ್ತಾ ಇದೆ. ಬೆಂಗಳೂರಲ್ಲೇ ಕೂತ್ಕೊಂಡು ರಿಸರ್ಚ್ ಮಾಡ್ತಾ ಇದ್ದೆ ಏನು ಮಾಡ್ಬೋದು ಅಂತ. ಆವಾಗ ನನಗನ್ಸಿದ್ದು, ನಾವು ಈ BP, ಶುಗರು, ಹಾರ್ಟು ಇದೆಲ್ಲ ಹಿಂದಿನ ಕಾಲದಲ್ಲಿ ಇರಲಿಲ್ಲ, ನಮ್ಮ ಪೂರ್ವಜರಿಗೆ ಯಾರಿಗೂ ಇರಲಿಲ್ಲ. ಈಗ ನಮ್ಮ ತಂದೆ ಆ ಜನ್ರೇಷನ್ಗೆ, ನಮ್ಮ ಜನ್ರೇಷನ್ಗೆ ಮಾತ್ರ ಬಂದಿರೋದು. ಇದು ಹೇಗೆ ಬಂತು ಅಂತ ರಿಸರ್ಚ್ ಮಾಡಿದಾಗ ಅನ್ನಿಸ್ತು ನಮಗೆ, ಅಡುಗೆಗೆ ನಾವು ಬಳಸೋ ಎಣ್ಣೆ ಭಾಳ ವಿಷಕಾರಿಯಾಗಿ ಬರ್ತಾ ಇದೆ. ಆ ಎಣ್ಣೆ ನಾವು ಹಿಂದೆ ಪೂರ್ವಜರಿಗೆ ಯಾವುದು ಕಾಯಿಲೆ ಇರಲಿಲ್ಲ ಆ ಎಣ್ಣೆ ಬಳಸೋದ್ರಿಂದ, ಅಡುಗೆ ಎಣ್ಣೆ ಬಳಸೋದ್ರಿಂದ. ಬಟ್ ಇವಾಗ ಬರ್ತಿರೋ ಮಾರ್ಕೆಟ್ ಎಣ್ಣೆಗಳನ್ನ ಬಳಸೋದ್ರಿಂದ ವಿಷಕಾರಿ. ಇದನ್ನ ಹೇಗೆ ಇದು ಮಾಡಬೇಕು ಅಂತ ರಿಸರ್ಚ್ ಮಾಡಿದಾಗ ನಮ್ಗನ್ಸಿದ್ದು, ಆಂಧ್ರಾಗ ಒಂದ್ಸಲ ಹೋದ್ವಿ. ಆಂಧ್ರದಲ್ಲಿ ನಮ್ಮ ಸ್ನೇಹಿತರು ವಿನೋದ್ ರೆಡ್ಡಿ ಅವರು ಸಹಾಯ ಮಾಡಿದ್ರು. ಈ ಥರ ಎತ್ತಿನ ಗಾಣದಿಂದ ಎಣ್ಣೆ ತೆಗೆದ್ರೆ, ಈ ಥರ ಎಣ್ಣೆನ ನಮ್ಮ ಪೂರ್ವಜರು ಹಿಂದಿನ ಕಾಲದಲ್ಲಿ ಯಾವ ರೀತಿ ಎಣ್ಣೆಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ತಗೊಳ್ತಿದ್ರು ಅಂದರೆ ಎತ್ತಿನ ಗಾಣದ ಎಣ್ಣೆ. ಆ ಎಣ್ಣೆಗಳನ್ನ ಬಳಸಿದ್ರೆ ಯಾವುದೇ ಆರೋಗ್ಯಕ್ಕೆ ಹಾನಿಯಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ಈಗ ನಾನು ಎಣ್ಣೆ ಗಾಣನ, ಎತ್ತಿನ ಗಾಣದಿಂದ ಎಣ್ಣೆ 4 ಥರ ಎಣ್ಣೆನ ತೆಗಿಬೇಕು ಅಂತ ತೀರ್ಮಾನ ಮಾಡಿ 2018ರಿಂದ ಪ್ರಾರಂಭ ಮಾಡಿದ್ದೀನಿ. ಇವಾಗಿನವರೆಗೂ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಉದ್ದೇಶ ಇಷ್ಟೇ, ಆರೋಗ್ಯಕ್ಕೆ ಒಳ್ಳೆ ಎಣ್ಣೆ ಸಿಗಬೇಕು. ನಮ್ಮ ದೇಹಕ್ಕೆ ಮೇಯ್ನು ಆರೋಗ್ಯ ಕೆಡಬೇಕು ಅಂದರೆ ಮೇಯ್ನ್ ಮೂಲ ಕಾರಣ ನಾವು ಬಳಸೋ ಅಡುಗೆ ಎಣ್ಣೆನೇ ಮೂಲ ಕಾರಣ ಎಂದು ತಿಳ್ಕೊಂಡು ಈ ಎಣ್ಣೆ ಘಟಕನ ಪ್ರಾರಂಭ ಮಾಡಿದ್ದೀನಿ. ಹೀಗೆ ಈ ಹಳ್ಳಿನಲ್ಲಿ ಒಂದು ಚಿಕ್ಕ ಸಂಸ್ಥೆನ, ಥಿಂಕ್ ನ್ಯಾಚುರಲ್ಸ್ ಎಂಬ ಚಿಕ್ಕ ಸಂಸ್ಥೆನ ಸ್ಥಾಪನೆ ಮಾಡ್ಕೊಂಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಇವಾಗ ನಾನು ಗ್ರಾಹಕರಿಗೆ ಎಣ್ಣೆ ತಲುಪಿಸ್ತಾ ಇದ್ದೀನಿ. ಇವಾಗ ನಾನು ಒಂದು 370 ಜನ ಗ್ರಾಹಕರಿಗೆ ಎಣ್ಣೆ ತಲುಪಿಸ್ತಾ ಇದ್ದೀನಿ. ಆ 370 ಹೃದಯಗಳನ್ನ, ಕಿಡ್ನಿಗಳನ್ನ, ಲಿವರ್ಗಳನ್ನ ನಾನು ಕಾಪಾಡ್ತಿದ್ದೀನಿ ಅನ್ನೋ ವಿಶ್ವಾಸ ನನಗೆ ಇದೆ. ಇಲ್ಲಿ ಏನೇನು ಎಣ್ಣೆ ತೆಗಿತೀರ ತಾವು? ಸರ್, ನಾವು ಇಲ್ಲಿ ಹುಚ್ಚೆಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ನಾವು ಹಿಂದೆ ಪೂರ್ವಜರು ಯಾವ ರೀತಿ ಬೇಯಿಸಿ ಒನಕೆಯಲ್ಲಿ ಹಿಡಿದು ತೆಗಿತಾ ಇದ್ರು ಆ ರೀತಿನಲ್ಲಿ ತೆಗೆದು ಇವಾಗ ಪಟ್ಟಣಗಳಿಗೆ ಕೊಡ್ತಾ ಇದ್ದೀವಿ. ಇದು ಯಾವುದು ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಮೇಯ್ನ್ ಈ 3ನ ಏನಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ, ನಮ್ಮ ಹೃದಯಕ್ಕೆ ಮೂಲ ಒಳ್ಳೆ ಆಯಿಲ್ ಅಂದರೆ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ. ಇದರಿಂದ 3 ಎಣ್ಣೆನ ಇವಾಗ ಸದ್ಯಕ್ಕೆ ತೆಗೆದು ನಮ್ಮ ಗ್ರಾಹಕರಿಗೆ ಮನೆ ಬಾಗಿಲಿಗೆ, ಅವ್ರ ಅಡುಗೆ ಮನೆಗೆ ತಲುಪಿಸ್ತಾ ಇದ್ದೀವಿ.
ಆ, ನಮ್ಮ ಉದ್ದೇಶ ಏನಂದ್ರೆ ಹಳ್ಳಿನಲ್ಲಿ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು, ಮಹಿಳೆಯರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕು. ಗೋಶಾಲೆ ಎತ್ತುಗಳು ಈಗ ಆ, ಗೋಶಾಲೆಗೆ ಗೋಶಾಲೆನಲ್ಲಿರೋ ಎತ್ತುಗಳನ್ನ ಬಳಸ್ಕೊಂಡು ಗೋಶಾಲೆಯವರು ಬ್ಯಾಡರಳ್ಳಿ ಗೋಶಾಲೆಯವರು ನಮಗೆ ಸಹಾಯ ಮಾಡಿ ಆ ಎತ್ತುಗಳನ್ನ ಕೊಟ್ಟು ಅದರಿಂದ ಎತ್ತುಗಳನ್ನ ಬಳಸ್ಕೊಂಡು ಎತ್ತುಗಳಿಗೂ ಒಂದು ಸಂರಕ್ಷಣೆ ಮಾಡಿದಾಗತ್ತೆ, ಅವಕ್ಕೂ ಕೆಲಸ ಸಿಗ್ದಂಗಾಗತ್ತೆ. ಮನುಷ್ಯರಿಗಿಂತ ಹೆಚ್ಚು ಎತ್ತುಗಳಿಗೆ ಬಹಳ ಗೌರವ ಕೊಟ್ಟು ನಾವು ಆ ಎತ್ತುಗಳನ್ನ ಬಳಸ್ಕೊಂಡು ಎಣ್ಣೆ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈಗ ಯಾರೇ ಎಣ್ಣೆಗಾಣ ಮಾಡಬೇಕು ಅಂದ್ರೂ ಅವ್ರಿಗೆ ನಾವು ತುಂಬಾ ಸಹಕಾರಿಯಾಗಿ ಅವ್ರು ಯಾವ ರೀತಿ ಮಾಡಬೇಕು ಏನು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟು ನಾವೇ ಅವ್ರಿಗೆ ಗಾಣ ಎಲ್ಲ ಇನ್ಸ್ಟಾಲ್ ಮಾಡಿಸ್ಕೊಟ್ಟು ಹೇಗೆ ಎಣ್ಣೆ ಉತ್ಪಾದನೆ ಮಾಡೋದು ಅದ್ರ ಬಗ್ಗೆ ತರಬೇತಿ ಎಲ್ಲ ಕೊಟ್ಟು ಎಲ್ಲ ಮಾಡ್ಕೊಡ್ತೀವಿ. ಈ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲಿ ಸರ್ ನಾವು ರಿಸರ್ಚ್ ಮಾಡಿರೋ ಪ್ರಕಾರ 11.5 ಲಕ್ಷ ಗಾಣ ಮಾಡ್ಬೋದು. ಎಲ್ಲ ಹಳ್ಳಿಗಳಲ್ಲಿ 2 ಗಾಣ ಆದ್ರೆ 4 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. 4 ಜನ ಎಂಪ್ಲಾಯ್ಮೆಂಟ್ 2 ಗಾಣದಿಂದ ಕ್ರಿಯೇಟ್ ಆದ್ರೆ ಒಂದು ಹಳ್ಳಿನಲ್ಲಿ 2 ಗಾಣ ಮಾಡಿದ್ರೆ 34 ಲಕ್ಷ ಜನಕ್ಕೆ ಉದ್ಯೋಗ ಸಿಗುತ್ತೆ. 34 ಲಕ್ಷ ಜನ ಉದ್ಯೋಗ ನಮ್ಮ ಹಳ್ಳಿನಲ್ಲೇ ಸಿಗುತ್ತೆ. ಅದಲ್ಲದೆ ಈ ಕಸಾಯಿಖಾನೆಗಳಿಗೆ ಹಸುಗಳನ್ನ ಎತ್ತುಗಳನ್ನ ಎಲ್ಲ ಬಿಟ್ಬಿಡ್ತಾ ಇದ್ದಾರೆ. ಆ ಎತ್ತುಗಳನ್ನ ಕಸಾಯಿಖಾನೆಗೆ ಕಳ್ಸೋದು ತಪ್ಪುತ್ತೆ. ಮತ್ತೆ ಸಾವಯವ ರೀತಿನಲ್ಲಿ ನಮ್ಗೆ ಆಹಾರ ಬೇಕು ಅಂತ ಹೇಳ್ತೀವಿ. ಸಾವಯವ ರೀತಿಯಲ್ಲಿ ಆಹಾರ ಬೇಕು ಅಂತ ಹೇಳಿದ್ರೆ ಬೆಳಿಬೇಕು, ರೈತರು ಬೆಳಿಬೇಕು ಅಂದ್ರೆ ರೈತರಿಗೆ ಪೌಷ್ಟಿಕವಾದ ಗೊಬ್ಬರ ಬೇಕು. ಆ ಗೊಬ್ಬರ ಇರ್ಬೇಕು ಅಂದ್ರೆ ಎತ್ತುಗಳಿರ್ಬೇಕು. ಇವಾಗ ನೋಡಿ, ಒಂದು ಮನೇಲಿ 4 ಕಾರಿದೆ. ಹಿಂದಿನ ಕಾಲದಲ್ಲಿ ಒಂದು ಮನೆ 4 ಎತ್ತುಗಳಿದ್ವು, ಹಸುಗಳಿದ್ವು. ಈ 4 ಕಾರು ಬದಲು 4 ಹಸುಗಳನ್ನ ಮಾಡ್ಕೊಂಡ್ರೆ ಸಾವಯವ ರೀತಿನಲ್ಲಿ ಗೊಬ್ಬರನೂ ಸಿಗುತ್ತೆ, ಬೆಳೆನೂ ಸಿಗುತ್ತೆ, ಆಹಾರನೂ ನಮ್ಮ ದೇಹಕ್ಕೆ ಸೇರಿಸ್ಕೊಬಹುದು. ಇದರಿಂದ ಈ ಎತ್ತಿನ ಗಾಣಗಳು ಹಳ್ಳಿಗಳಲ್ಲಿ 2 ಗಾಣ ಆದ್ರೆ ಏನು ಉಪಯೋಗ ಅಂದ್ರೆ 56 ಲಕ್ಷ ಎತ್ತುಗಳು ಸಂರಕ್ಷಣೆ ಆಗುತ್ತೆ. 56 ಲಕ್ಷ ಎತ್ತುಗಳು ಸಂರಕ್ಷಣೆ ಆದ್ರೆ ಅದರಿಂದ ಎಷ್ಟು ಗೊಬ್ಬರ ಉತ್ಪಾದನೆ ಆಗುತ್ತೆ ನೀವೇ ಯೋಚನೆ ಮಾಡಿ. ಮತ್ತೆ ಎಣ್ಣೆಗಾಣಕ್ಕೆ ತಾವು ಇಲ್ಲಿ ಕಡಲೆಕಾಯಿ ತರಬೇಕು, ಮತ್ತೆ ಹುಚ್ಚೆಳ್ಳು ತರಬೇಕು, ಮತ್ತೆ ತೆಂಗಿನ ಕಾಯಿ ತರಬೇಕು, ಕೊಬ್ಬರಿ ತರಬೇಕು. ಅವನ್ನೆಲ್ಲ ಎಲ್ಲಿ ತಗೊಂಬತ್ತೀರಿ ಸರ್? ಇವಾಗ ನಮ್ಮ ಉದ್ದೇಶನೂ ಅದೇ ಸರ್. ಹಳ್ಳಿಗಳಲ್ಲಿ ಏನೇನ್ ಸಿಗುತ್ತೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಮಾರ್ಕೆಟ್ ಬೆಂಬಲ ಬೆಲೆ ಸಿಗಲ್ಲ ಹೊರಗಡೆ, ಅವ್ರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಟ್ಟು ನಾವು ಹಳ್ಳಿನಲ್ಲೇ ಪರ್ಚೇಸ್ ಮಾಡ್ತೀವಿ. ಸುತ್ತಮುತ್ತ ನಮ್ಮ ಹತ್ರ ಏನ್ ಸಿಗುತ್ತೆ ಅದನ್ನ ತಗೊಂತೀವಿ. ಕೊಬ್ಬರಿ ಎಲ್ಲ ಇಲ್ಲೇ ಸುತ್ತಮುತ್ತ ಸಿಗುತ್ತೆ, ಮಂಡ್ಯ ಸುತ್ತಮುತ್ತ ತಗೊಂತೀನಿ. ಮತ್ತೆ ಹುಚ್ಚೆಳ್ಳೆಲ್ಲ ಬಾಗಲಕೋಟೆ, ಗುಂಡ್ಲುಪೇಟೆ ಆ ಸೈಡ್ ತರಿಸ್ತೀನಿ. ಮತ್ತೆ ಇದು ಕಡಲೆಕಾಯಿ ಬೀಜ ಚಿತ್ರದುರ್ಗ, ಚಳ್ಳಕೆರೆ ಆ ಸೈಡ್ ತಗೊಂಡ್ಬರ್ತೀನಿ. ಅರಳೆಲ್ಲ ಇಲ್ಲಿ ನಾಗಮಂಗಲ ಸುತ್ತಮುತ್ತ, ಮಂಡ್ಯ ಸುತ್ತಮುತ್ತ ಎಲ್ಲಿ ಕಾಡಹಳ್ಳಿ ಇದೆ ಆ ತರ ಹಳ್ಳಿಗಳಲ್ಲಿ ಹುಡುಕಿ ಅರಳನ್ನ ಪರ್ಚೇಸ್ ಮಾಡ್ತೀವಿ ಸರ್. ಈಗ ಎಣ್ಣೆ ಗಾಣ ಹಾಕ್ಬೇಕಾದ್ರೆ ಗಾಣಕ್ಕೆ ಏನ್ ಖರ್ಚು ಬೀಳ್ತದೆ ನಿಮ್ಗೆ? ಸರ್ ಒಂದು ಗಾಣ ಹಾಕೋದಕ್ಕೆ 1,40,000 ರೂಪಾಯಿ ಆಗತ್ತೆ ಸರ್. ಒಂದು ಗಾಣ ಇನ್ಸ್ಟಾಲ್ ಮಾಡೋದಕ್ಕೆ ಖರ್ಚು ವೆಚ್ಚ ಎಲ್ಲ ಒಂದು 3 ಲಕ್ಷ ಸರ್. ಶೆಡ್ ಇಲ್ದೇನು ನಡ್ಸ್ಕೊಂಡು ಹೋಗ್ಬೋದು. ಹಾಗೆ ಗಾಣ ಹಾಕೊಂಡು ಯಾವ್ದಾರ ಮರದ ಕೆಳಗಡೆ ಗಾಣ ಇಟ್ಕೊಂಡು ಬೇಕಾದ್ರೂ ನಡ್ಸ್ಕೊಂಡು ಹೋಗ್ಬೋದು. ಒಂದು ಗಾಣಕ್ಕೆ ಎಷ್ಟು ಹಸುಗಳು ಕಟ್ತೀರಿ, ಎತ್ತುಗಳು ಕಟ್ತೀರಿ? ಒಂದು ಬ್ಯಾಚ್ಗೆ ಸರ್ ನಮ್ದು ಕಡಲೆಕಾಯಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂದ್ರೆ 3 ಅವರ್ ಬೇಕು ಸರ್. 5 ಲೀಟರ್ ಎಣ್ಣೆ ತೆಗಿಬೇಕು ಅಂದ್ರೆ 3 ಅವರ್ ಬೇಕು. 1 kg 1 ಲೀಟರ್ ಎಣ್ಣೆ ತೆಗಿಯೋದಕ್ಕೆ 3 kg ಸೀಡ್ಸ್ ಬೇಕಾಗತ್ತೆ. ಬಟ್ ಇನ್ನೊಂದೇನಂದ್ರೆ ಡಾಕ್ಟರ್ ಖಾದರ್ ಅವರು ಹೇಳೋ ಪ್ರಕಾರ ಸ್ಟ್ಯಾಂಡರ್ಡ್ ಟೆಂಪರೇಚರ್, ಸ್ಟ್ಯಾಂಡರ್ಡ್ ಪ್ರೆಷರ್ ಅಂತ ಹೇಳ್ತಾರೆ ಡಾಕ್ಟರ್ ಖಾದರ್ ಅವ್ರ ಪ್ರಕಾರ. ಸಾಮಾನ್ಯ ಉಷ್ಣ, ಸಾಮಾನ್ಯ ಶ್ರಮ ಅಂತ ಹೇಳ್ತಾರೆ. ಸಾಮಾನ್ಯ ಉಷ್ಣ, ಸಾಮಾನ್ಯ ಶ್ರಮದಲ್ಲಿ ನಾವು ಎಣ್ಣೆ ಉತ್ಪಾದನೆ ಮಾಡಿದ್ರೆ ನಮ್ಮ ನ್ಯೂಟ್ರಿಯೆಂಟ್ಸ್ ಏನು ಲಾಸ್ ಆಗಲ್ಲ. ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಕಾಳು ಒಳಗಡೆ ಇರೋದು ಎಣ್ಣೆ ಒಳಗಡೆ ಸೇರ್ಕೊಳ್ಳುತ್ತೆ ನ್ಯೂಟ್ರಿಯೆಂಟ್ಸ್. ಅದರಿಂದ ಎತ್ತಿನ ಗಾಣದ ಎಣ್ಣೆನೆ ಆರೋಗ್ಯಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಸರ್. ಆ ಉದ್ದೇಶದಿಂದ ಇವಾಗ 4 ತರ ಎಣ್ಣೆನ ತೆಗಿತಾ ಇದೀನಿ ಸರ್. ಒಂದು ಗಾಣಕ್ಕೆ ಎಷ್ಟು ಕಟ್ತೀರ ನೀವು? ಒಂದು ಗಾಣಕ್ಕೆ 1 ಎತ್ತು ಕಟ್ತೀವಿ ಸರ್. 1 ಸರ್ಕಲ್ಗೆ 1 ಬ್ಯಾಚ್ಗೆ 1 ಎತ್ತು, 1 ಬ್ಯಾಚ್ಗೆ 1 ಎತ್ತು.
ಹುಚ್ಚೆಳ್ಳೆಣ್ಣೆ 4 ಅವರ್ ಬೇಕು ಸರ್ ಒಂದು ಬ್ಯಾಚು. 4 ಅವರ್ಗೆ 2 ಎತ್ತು ಚೇಂಜ್ ಮಾಡ್ತೀವಿ. 2 ಅವರ್ಸ್ಗೊಂದು 2 ಅವರ್ಸ್ಗೊಂದು ಎತ್ತು ಚೇಂಜ್ ಮಾಡ್ತೀವಿ ಹುಚ್ಚೆಳ್ಳೆಣ್ಣೆಗೆ. ಈಗ ಗಾಣನ ಮಾಡಿದ್ರೆ ಎತ್ತು ತಂದ್ರಿ, ಅದು ಕಡಲೆಕಾಯಿ ಬೀಜ ತಂದ್ರಿ, ಹುಚ್ಚೆಳ್ಳು ತಂದ್ರಿ, ಕೊಬ್ಬರಿ ತಂದ್ರಿ, ಅದನ್ನ ನೀವು ಉಪಯೋಗಿಸ್ಕೊಂಡು ಎಣ್ಣೆ ತೆಗಿತೀರಾ. ಎಣ್ಣೆ ತೆಗಿಯೋಕ್ಕಿಂತ ಮುಂಚೆ ನೀವು ಪದಾರ್ಥಗಳು ವ್ಯಾಪಾರ ಆಗಬೇಕು. ವ್ಯಾಪಾರ ಆಗ್ತೀರಿ ಅಂತ ಪ್ರಯತ್ನ ಇಲ್ಲ ಮಾಡಿ. ವ್ಯಾಪಾರ ಆಗೋಕ್ಕೆ ಏನು ಮಾರ್ಕೆಟ್ ಕಂಡುಕೊಂಡಿದ್ದೀರ ತಾವು? ಸರ್ ಇವಾಗ ಮಾರ್ಕೆಟ್ ಇವಾಗ ನಮ್ಮ ಮೇಳಗಳು, ಕೃಷಿ ಮೇಳಗಳು, ಸ್ವದೇಶಿ ಮೇಳಗಳು, ಮತ್ತೆ ವಾಟ್ಸಪ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಈ ತರ ಮಾರ್ಕೆಟಿಂಗ್ನು ಪ್ರಾರಂಭ ಮಾಡಿದೀವಿ. ಇದರಲ್ಲಿ ಕಸ್ಟಮರ್ಸು ನಮಗೆ ಅಪ್ರೋಚ್ ಮಾಡ್ತಾರೆ, ಆರ್ಡರ್ ಮಾಡ್ತಾರೆ. ಕೆಲವರು ನಾನು ಪ್ರತಿಯೊಬ್ರು ಕಸ್ಟಮರ್ಸ್ಗೂ ಹೀಗೇನೆ, ಯಾರೇ ಆಗ್ಲಿ ಬಂದು ಈ ತರ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡೋದನ್ನ ನೋಡಿ, ಇಲ್ಲಿ ನನ್ನ ಹತ್ರನೇ ಅಲ್ಲ, ಬೇರೆ ಯಾರೇ ಆದ್ರೂ ಅಷ್ಟೇನೆ ಬಂದು ನೋಡಿ ವೀಕ್ಷಣೆ ಮಾಡಿ ನಂತರ ನೀವು ಎಣ್ಣೆನ ಖರೀದಿ ಮಾಡಿ. ಎಣ್ಣೆ ಒಂದೇ ಅಂತಲ್ಲ, ತರಕಾರಿ, ಸಾವಯವ ತರಕಾರಿ ಅಂತ ಹೇಳ್ತಾರೆ, ಸೊಪ್ಪು ಅಂತ ಹೇಳ್ತಾರೆ, ಪ್ರತಿಯೊಂದೂ ಅಷ್ಟೇನೆ. ನೀವು ಅವರು ಸಾವಯವ ರೀತಿನಲ್ಲಿ ಬೆಳೀತಿದಾರ, ಸಾವಯವ ರೀತಿನಲ್ಲಿ ಇಲ್ಲ ವಿಷ ಹಾಕಿ ಬೆಳೀತಾ ಇದಾರ, ಏನ್ ಮಾಡ್ತಾ ಇದಾರೆ ಅದನ್ನ ವೀಕ್ಷಣೆ ಮಾಡಿ ನಂತರ ಖರೀದಿ ಮಾಡಿ ಅಂತ ಅದೊಂದು ಹೇಳ್ತೀನಿ ಸರ್. ನೀವು ಎಣ್ಣೆ ಉತ್ಪಾದನೆ ಮಾಡ್ತೀರಿ, ಅದನ್ನ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಯಾವ ಸಂಸ್ಥೆ ಒಂದು ಹೆಸರು ಇರ್ಬೇಕಲ್ಲ? ಹೌದು. ಏನ್ ಹೆಸರಿಟ್ಕೊಂಡಿದ್ದೀರಾ ತಾವು? ಸರ್ ಥಿಂಕ್ ನ್ಯಾಚುರಲ್ಸ್ ಅಂತ ಒಂದು ಪುಟ್ಟ ಸಂಸ್ಥೆನ ಸ್ಥಾಪನೆ ಮಾಡಿದೀವಿ ಸರ್ ಹಳ್ಳಿನಲ್ಲಿ. ನನ್ನ ಉದ್ದೇಶನೇ ಇದು ಸ್ಥಾಪನೆ ಮಾಡೋದಿಕ್ಕೆ. ಇವಾಗಾದ್ರೂ ಜನ ನೈಸರ್ಗಿಕವಾಗಿ ಯೋಚನೆ ಮಾಡ್ಲಿ, ನೈಸರ್ಗಿಕವಾಗಿ ಸಿಗುವಂತವು ಸಾವಯವ ರೀತಿನಲ್ಲಿ ಸಿಗುವಂತ ಪದಾರ್ಥಗಳನ್ನ ನಮ್ಮ ದೇಹಕ್ಕೆ ಸೇರಿಸ್ಲಿ ಅನ್ನೋದು ಉದ್ದೇಶ ಸರ್. ಮತ್ತೆ ನಮ್ಮ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗ್ಬೇಕು ಯಾವುದೇ ಆಹಾರ ಪದಾರ್ಥಗಳು. ನಮ್ಮ ಪೂರ್ವಜರ ಕಾಲದಲ್ಲಿ ಯಾರು ಪಟ್ಟಣದಿಂದ ಹಳ್ಳಿಗೆ ಆಹಾರ ಪದಾರ್ಥನ ಕೊಂಡ್ಕೊಂಡು ಬರ್ತಿರ್ಲಿಲ್ಲ. ಇವಾಗ ಏನಾಗಿದೆ, ಈಗ ಕೆಲವು ದಿನಗಳಲ್ಲಿ ಹಳ್ಳಿಯವರು ಹೋಗಿ ಪಟ್ಟಣದಿಂದ ಖರೀದಿ ಮಾಡಿ ಆಹಾರ ಪದಾರ್ಥನ ಬಂದು ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶನೇ ಹಳ್ಳಿಯಿಂದ ಪೇಟೆಗೆ ಹೊರತು ಪೇಟೆಯಿಂದ ಹಳ್ಳಿಗಲ್ಲ ಅನ್ನೋದು ಒಂದು ಉದ್ದೇಶ ಸರ್ ಈ ಸಂಸ್ಥೆ. ಈಗ ಎಣ್ಣೆ ತೆಗೆದ್ಮೇಲೆ ಅದನ್ನ ಬಾಟ್ಲಿಂಗ್ ಮಾಡ್ಬೇಕು. ಬಾಟ್ಲಿಂಗ್ ಮಾಡೋದಕ್ಕೆ ಏನಾದ್ರು ಯೂನಿಟ್ ಏನೇ ಮಾಡಿದ್ದೀರಾ? ಏನ್ ಮಾಡಿದ್ರೆ ಅದ ಬಾಟ್ಲಿಂಗ್ ಯಾವ ರೀತಿ ಮಾಡ್ತೀರಾ? ಹೌದು ಸರ್. ಈಗ ಸರ್ ನಾವು ಇವಾಗ ಸೀಡ್ಸ್ ನ ಫಸ್ಟ್ ಪ್ರೊಕ್ಯೂರ್ ಮಾಡಿದ ನಂತರ ಆ ಸೀಡ್ಸ್ ಪ್ರತಿ 3 ಸೀಡ್ಸ್ ಅನ್ನು ಬಿಸಿಲಲ್ಲಿ ಸನ್ರೈಸ್ ಅಲ್ಲಿ ಡ್ರೈ ಮಾಡ್ತೀವಿ ಒಂದು 2 days. ಅದರಲ್ಲಿರೋ ಮಾಯಿಶ್ಚರೈಸ್ ನ ರಿಮೂವ್ ಮಾಡೋದಕ್ಕೆ ಬಿಸಿಲಲ್ಲಿ ಡ್ರೈ ಮಾಡಿ ನಂತರ ಕ್ರಶ್ ಮಾಡಿ ಆಯಿಲ್ ಬಂದಿದ್ನು ಆಯಿಲ್ ನ 3 days 4 days ಸನ್ರೈಸ್ ಅಲ್ಲಿ ಬಿಸಿಲಲ್ಲಿ ಡ್ರೈ ಮಾಡೋದಕ್ಕೆ ಇಡ್ತೀವಿ. ಅದರಲ್ಲಿರೋ ಇವಾಗ ಎಣ್ಣೆ, ಕಡಲೆಕಾಯಿ ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಬೇಕಾಗತ್ತೆ. ಅದು ಇಂಡಿ ಕನ್ವರ್ಟ್ ಆಗಿ ಆಯಿಲ್ ರಿಮೂವ್ ಆಗ್ಬೇಕು. ಆ ಕಾರಣಕ್ಕೆ ಹುಚ್ಚೆಳ್ಳು ಎಣ್ಣೆ, ಕಡಲೆಕಾಯಿ ಎಣ್ಣೆಗೆ ನೀರು ಹಾಕ್ಬೇಕಾಗತ್ತೆ. ಆ ನೀರಿನ ಅಂಶ ಹೊರಗೋಗ್ಬೇಕು ಅಂದ್ರೆ ಸನ್ರೈಸ್ ಅಲ್ಲಿ ಇಡ್ಬೇಕು. ಮತ್ತೆ ಅದು ಚಿಕ್ಕದು ಡಾಟ್ಸ್ ಎಲ್ಲ ಬರುತ್ತೆ, ಅದೆಲ್ಲ ಬಾಟಮ್ಗೆ ಹೋಗಿ ಸ್ಟೋರೇಜ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 4ನೇ ದಿನ 5ನೇ ದಿನ ಆದ್ಮೇಲೆ ಬಾಟಲ್ಗೆ ಫಿಲ್ ಮಾಡಿ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದೀವಿ ಸರ್. ಬಾಟಲ್ಗಳನ್ನ ಪರ್ಚೇಸ್ ಮಾಡ್ತಾ ನೀವೇ ಹೆಂಗೆ ಬಾಟಲ್ ವ್ಯವಸ್ಥೆ ಮಾಡ್ಕೊತೀರಾ? ಪ್ಲಾಸ್ಟಿಕ್ ಬಾಟ್ಲು ಅಥವಾ ಗಾಜಿನ ಬಾಟ್ಲು? ಸರ್ ನನ್ನ ಹತ್ರ 3 ತರ ಪ್ಯಾಕೇಜಿಂಗ್ ಇದೆ ಸರ್. ಕಾಸ್ಟ್ ವೇರಿಯೇಷನ್ ಆಗುತ್ತೆ. ಪೆಟ್ ಬಾಟಲ್ಸ್ ಇದೆ, ಪ್ಲಾಸ್ಟಿಕ್ ಬಾಟಲ್ಸ್ ಇದೆ, ಗ್ಲಾಸ್ ಬಾಟಲ್ ಇದೆ. ಟಿನ್ನಲ್ಲಿ ಬೇಕು ಅಂದ್ರೆ ಟಿನ್ನಲ್ಲೂ ಕೊಡ್ತೀನಿ. 3 ತರ ಪ್ಯಾಕೇಜಿಂಗ್ ಇದೆ. ಬಟ್ ಕಾಸ್ಟ್ ಮಾತ್ರ ವೇರಿಯೇಷನ್ ಆಗುತ್ತೆ. ಈಗ ಒಂದು ಟಿನ್ನು ಎಂಟಿ ಟಿನ್ನು 42 rupees ಪ್ಲಸ್ GST ಆಗುತ್ತೆ. ಆ 42 rupees ಪ್ಲಸ್ GST ಅದಕ್ಕೆ ಆಡ್ ಮಾಡಿರ್ತೀವಿ ಸರ್. ಬಾಟ್ಲಾದ್ರೆ 430 ರೂಪಾಯಿ ಆಗತ್ತೆ ಸರ್ ಕಡಲೆಕಾಯಿ ಎಣ್ಣೆ. ಟಿನ್ನಲ್ಲಾದ್ರೆ 460 ರೂಪಾಯಿ ಆಗತ್ತೆ ಸರ್. ಗ್ಲಾಸ್ ಬಾಟಲ್ ಅಲ್ಲಾದ್ರೆ 447 ರೂಪಾಯಿ ಆಗತ್ತೆ ಸರ್ ಕಡಲೆಕಾಯಿ ಎಣ್ಣೆ. ಒಂದು ಸಾರಿಗೆ ಎಷ್ಟು ಕಡಲೆಕಾಯಿ ಬೀಜ ಹಾಕ್ತಿದೆ ಕಾರಣಕ್ಕೆ ಸರ್? ಬರ್ತದೆ ಒಂದು ಸಲಿಗೆ 12 kg ಹಾಕ್ತಿವಿ ಕಡಲೆಕಾಯಿ ಬೀಜನ. 4.25 5 ಲೀಟರ್ ಒಳಗಡೆ ಎಣ್ಣೆ ಬರುತ್ತೆ ಸರ್. 3 hour ಎಣ್ಣೆ ತೆಗಿಯೋದಿಕ್ಕೆ ಸಮಯ ತಗೊಳುತ್ತೆ ಸರ್. 3 hour ಕಾಣ 3 hour ತಗೊಳುತ್ತೆ. ಎಷ್ಟು ಕೆಜಿಗೆ ಕಡಲೆಕಾಯಿ ಬೀಜಕ್ಕೆ? 3 kg ಕಡಲೆ ಬೀಜಕ್ಕೆ 1 ಲೀಟರ್ ಎಣ್ಣೆ ಬರುತ್ತೆ ಸರ್. 2.25 kg ಕೊಬ್ಬರಿಗೆ 2.25 ರಿಂದ 2 kgಗೆ 1 ಲೀಟರ್ ಎಣ್ಣೆ ಬರುತ್ತೆ ಸರ್ ಕೊಬ್ಬರಿಗೆ. 4 kg ಹುಚ್ಚೆಳ್ಳಿಗೆ 1 ಲೀಟರ್ ಎಣ್ಣೆ ಬರುತ್ತೆ ಸರ್. 1 kg ಇವತ್ತು ಮಾರ್ಕೆಟ್ ಬೆಲೆ ಹುಚ್ಚೆಳ್ಳು 148 ರೂಪಾಯಿ ಸರ್. 561 51 ಸಮಥಿಂಗ್
ಒಂದು ಲೀಟರ್ ಎಣ್ಣೆ ತೆಗಿಯಕ್ ಸೀಡ್ಸ್ಗೆನೆ ಬೇಕು ಸರ್ ಅಮೌಂಟ್. ಹ್ಮ್ ಅದು ಲೀಟರ್ ಬಂದ್ಬಿಟ್ಟು 1 ಲೀಟರ್ ಎಣ್ಣೆ 860 ರೂಪಾಯಿ ಇದೆ ಸರ್. ಹ್ಮ್ ಹುಚ್ಚೆಳ್ಳೆಣ್ಣೆ. ನಿಮಗೆ 1 ಲೀಟರ್ ಎಣ್ಣೆ ತೆಗಿಬೇಕಾದ್ರೆ 4 kg 5 kg ಕಾಳುಗಳನ್ನ ಹಾಕ್ಬೇಕು. ಹೌದು ನಿಮಗೆ ವರ್ಕೌಟ್ ಆಗುತ್ತೆ ನಿಮಗೆ? ಸರ್ ಇವಾಗ ವರ್ಕೌಟ್ ಆಗತ್ತೆ ಸರ್. ಏನಂದ್ರೆ ಒಬ್ಬ ಸಾಮಾನ್ಯದಂಗೆ ಒಂದ್ ಜೀವನ ಮಾಡ್ಬೋದು. ಒಂದು ಗಾಣ ಇನ್ಸ್ಟಾಲ್ ಮಾಡಿದ್ರೆ ಒಂದು 25 ರಿಂದ 30 ಸಾವಿರ ಸಂಪಾದನೆ ಮಾಡ್ಬೋದು ಸರ್. ಜಾಸ್ತಿ ಅಂದ್ರೆ ಅಷ್ಟೇ ಮಾಡ್ಬೋದು ಸರ್. 25 ರಿಂದ 30 ಸಾವಿರ ದಿನ 3 ಸರ್ಕಲ್ ನಾನು ಪ್ರೊಡಕ್ಷನ್ ಮಾಡಿದ್ರೆ 3 ಸರ್ಕಲ್ಗೆ 15 ಲೀಟರ್ ಎಣ್ಣೆ ಉತ್ಪಾದನೆ ಮಾಡ್ತೀನಿ. ಕಡಲೆಕಾಯಿ ಎಣ್ಣೆ ಆದ್ರೆ, ಹುಚ್ಚೆಳ್ಳಾದ್ರೆ 6 ಲೀಟರ್ ಉತ್ಪಾದನೆ ಮಾಡೋಕ್ಕಾಗೋದು ಒಂದು ದಿನಕ್ಕೆ ಒಂದು ಗಾಣದಲ್ಲಿ. 25 ರಿಂದ 30 ಸಾವಿರ ಸರ್. ಜಾಸ್ತಿ ಅಂದ್ರೆ 25 ಸಾವಿರ ಸರ್. ಜಾಸ್ತಿ ಅಂದ್ರೆ 30 ಸಾವಿರ ಸರ್. ತಿಂಗಳಿಗೆ ವಾರಕ್ಕೋ? ತಿಂಗಳಿಗೆ ಎಲ್ಲ ಖರ್ಚು ಕಳೆದು ಅಷ್ಟು ಸಂಪಾದನೆ ಮಾಡ್ಬೋದು ಸರ್. ಎಷ್ಟು ವರ್ಷದಿಂದ ಈ ಗಾಣ ಮಾಡ್ತಿದ್ದೀರಾ ಸರ್? ಇದು 3 ವರ್ಷ ಆಯ್ತು ಸರ್. 3 ವರ್ಷದಿಂದ ಮಾಡ್ತಾ ಇದ್ದೀನಿ. ಮೇನ್ ನಾವು ಯಾವುದೇ ರೀತಿ ಕರೆಂಟ್ ಬಳಸ್ತಾ ಇಲ್ಲ ಸರ್. ಎಲ್ಲ ಪ್ರತಿಯೊಂದು ನಮ್ಮ ದೈಹಿಕವಾಗಿ ಏನ್ ಕೆಲಸ ಅಷ್ಟು ಮಾತ್ರ ಮಾಡ್ತಾ ಇದೀವಿ. ನಾವು ದೈಹಿಕವಾಗಿ ಮಾಡ್ಬೇಕು, ಎತ್ತುಗಳು ದೈಹಿಕವಾಗಿ ಕೆಲಸ ಮಾಡ್ಬೇಕು. ಮಿಷಿನರಿ ಕರೆಂಟ್ ಎಲೆಕ್ಟ್ರಿಸಿಟಿನೇ ನಾನು ಅಳವಡಿಸ್ಕೊಂಡಿಲ್ಲ ಸರ್. ಯಾವ್ದು ಕೆಲ್ಸಕ್ಕೂ ಬಾಟಲ್ ಫಿಲ್ ಮಾಡೋದಕ್ಕೂ ಸನ್ರೈಸ್ ಅಲ್ಲಿ ಇಡೋದಕ್ಕೂ ಯಾವ್ದಕ್ಕೂ ಕರೆಂಟ್ ಉತ್ಪಾದನೆ ಮಾಡಲ್ಲ ಸರ್. ಏನು ಕರೆಂಟ್ ನಾನು ಉತ್ಪಾದನೆ ಬಳಸ್ತೆ ಇದನ್ನೇ ರೂಢಿ ಮಾಡ್ಕೊಂಡು ಹೋದ್ರೆ ಏನು ಉಪಯೋಗ ಅಂತ ಹೇಳಿದ್ರೆ, ಕಲ್ಲಿದ್ಲುನ ಒಂದು ರೆಡ್ಯೂಸ್ ಮಾಡ್ದಂಗೆ ಕಡಿಮೆ ಮಾಡ್ದಂಗೆ ಆಗ ಸರ್. ಕಲ್ಲಿದ್ಲು ಈ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಎಲ್ಲರೂ ಇವಾಗ ಹೇಗ್ ನಡೀತಾ ಇದೆ ಸಿಚುವೇಶನ್, ಆ ತರ ಎಲ್ಲ ಪ್ರತಿಯೊಂದು ಎಲೆಕ್ಟ್ರಿಕಲ್ಲೇ ಯೂಸ್ ಮಾಡಿ ಕರೆಂಟ್ನೇ ಉತ್ಪಾದನೆ ಮಾಡಿ ಮಾಡಿದ್ರೆ ಬಳಸಿದ್ರೆ ನಮ್ಗೇನು ಉಳ್ಕೊಂತಿರ್ಲಿಲ್ಲ ಸರ್. ಇಷ್ಟೊತ್ತಿಗೆ ಅಲ್ಲೇ ಎಲ್ಲ ಕಲ್ಲಿದ್ಲೆಲ್ಲ ಖಾಲಿ ಆಗ್ಬಿಡೋದು. ಮುಂದೆ ನನ್ನ ನೆಕ್ಸ್ಟ್ ಪೀಳಿಗೆಗಾದ್ರೂ ಸ್ವಲ್ಪ ಕಲ್ಲಿದ್ಲು ಶೇಖರಣೆ ಆದ್ರೆ ಕರೆಂಟ್ ಉತ್ಪಾದನೆಗೆ ಸಹಾಯ ಆಗತ್ತೆ. ಎಷ್ಟು ಬೇಕೋ ಅಷ್ಟನ್ನ ಕರೆಂಟ್ ಉಪಯೋಗ ಮಾಡ್ಬೇಕು. ಎಷ್ಟು ಬೇಕೋ ಎಷ್ಟು ಸಾಧ್ಯನೋ ಅಷ್ಟು ಕರೆಂಟ್ ಇಲ್ದೇನೆ ಪ್ರಯತ್ನ ಪಡ್ಬೇಕು. ನಮ್ಮ ಪೂರ್ವಜರು ಯಾವ ರೀತಿ ಗಟ್ಟಿ ಮುಟ್ಟಾಗಿದ್ರು ಆ ರೀತಿನಲ್ಲಿ ಇರೋದಕ್ಕೆ ನಾವು ಎತ್ತಿನ ಗಾಣದಲ್ಲಿ ಎಣ್ಣೆ ತೆಗಿತೀವಲ್ಲ ಆ ಎಣ್ಣೆನೆ ಸಾಕ್ಷಿ ಸರ್. ಯಾವುದೇ ರೀತಿ ಕರೆಂಟ್ ಉಪಯೋಗಿಸ್ತೇನೆ, ಕರೆಂಟ್ ಉಳಿತಾಯ ಮಾಡಿ ಎತ್ತಿನ ಗಾಣದ ಎಣ್ಣೆ ತೆಗಿತಾ ಇದ್ರೆ ಈಗ ಮಾರ್ಕೆಟಿಂಗ್ ಹೆಂಗ್ ನಡೀತಾ ಇದೆ ನಿಮಗೆ? ಪರವಾಗಿಲ್ವಾ? ಮಾರ್ಕೆಟ್ ಪರವಾಗಿಲ್ಲ ಸರ್. ಎಲ್ಲಾ ಜನಕ್ಕೂ ಇದನ್ನ ತಗೊಳ್ಳೋ ಕೆಪಾಸಿಟಿ ಇಲ್ಲ ಸರ್. ಏನಂದ್ರೆ ಫೈನಾನ್ಷಿಯಲಿ ಕೆಲವರು ರಿಚ್ ಆಗಿರ್ತಾರೆ, ಕೆಲವರು ಮಧ್ಯಮದಲ್ಲಿ ಇರ್ತಾರೆ, ಕೆಲವರು ಇನ್ನೂ ಕೆಳಗಡೆ ಇರ್ತಾರೆ. ಎಲ್ಲರಿಗೂ ತಲುಪಬೇಕು ಅಂದ್ರೆ ನಾನು ಹೇಳದ್ನಲ್ಲ ಸರ್, 11.5 ಲಕ್ಷ ಗಾಣ ಹಳ್ಳಿಲಿ ಆದ್ರೆ 3 ಲಕ್ಷ 34 ಲಕ್ಷ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗತ್ತೆ. ಅವಾಗ ಏನಾಗುತ್ತೆ, ನಾವು ಇಂಡಿಯಾಗೇನೆ ಆಯಿಲ್ ಸಪ್ಲೈ ಮಾಡ್ಬೋದು 11.5 ಲಕ್ಷ ಗಾಣ ಆದ್ರೆ, ಇದೇ ತರ ಗಾಣ ಆದ್ರೆ. ಅವಾಗ ಏನಾಗುತ್ತೆ, ಪ್ರೈಸು ಕಡಿಮೆ ಆಗತ್ತೆ, ಸೀಡ್ಸ್ ಬೆಳೆಯೋರು ಜಾಸ್ತಿ ಆಗ್ತಾರೆ. ಇವಾಗ ಯಾರು ಸರ್ ಪ್ರತಿಯೊಂದು ಸೀಡ್ಸ್ನು ಜಾಸ್ತಿ. ಕಡಲೆ ಬೀಜ 122 ರಿಂದ 127 ರೂಪಾಯಿ ಕೆಜಿ. ಕೊಬ್ಬರಿ ಒಂದೇ ಇವಾಗ ಕಡಿಮೆ ಆಗಿರೋದು ಬಿಡಿ. ಹುಚ್ಚೆಳ್ಳು 148 ರೂಪಾಯಿ 1 ಕೆಜಿ ಸೀಡ್ಸು. 4 ಕೆಜಿ ಸೀಡ್ಸ್ ಬೇಕು. 148 ರೂಪಾಯಿ ಏನಕ್ಕಾಗಿದೆ ಅಂದ್ರೆ, ಎಲ್ಲ ಯಾರು ಹುಚ್ಚೆಳ್ಳು ಬೆಳಿತಿದ್ರು ಇಲ್ಲಿ ನಮ್ಮ ಮಳವಳ್ಳಿ ಕಡೆ ನಾಗಮಂಗಲ ಈ ಸೈಡ್ ಎಲ್ಲ ಹುಚ್ಚೆಳ್ಳು ಬೆಳಿತಿದ್ರು. ಅವರೆಲ್ಲ ಏನ್ ಮಾಡ್ತಾ ಇದಾರೆ ಇವಾಗ, ಎಲ್ಲ ಮಕ್ಕಳೆಲ್ಲ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದಾರೆ, ದುಬೈಗೆ ಹೋಗಿದ್ದಾರೆ, ಇದಕ್ಕೆ ಹೋಗಿ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೆ, ಎಲ್ಲ ಓಲಾ ಕ್ಯಾಬು, ಹೋಟೆಲು, ಬಾರು, ರೆಸ್ಟೋರೆಂಟು ಈ ತರದಲ್ಲಿ ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ವ್ಯವಸಾಯ ಮಾಡೋರಿಲ್ಲ. ಅದರಿಂದ ರೈಟು ಡಿಮ್ಯಾಂಡು, ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಆಗಿದೆ, ಉತ್ಪಾದನೆ ಕಡಿಮೆ ಆಗಿದೆ. ಅದರಿಂದ ಏನಾಗಿದೆ, ರೈಟ್ ಜಾಸ್ತಿ ಆಗಿದೆ. ಎಲ್ಲ ನಾವು ಹಿಂದೆ ಹೇಗೆ ಯಾರ್ಯಾರು ಹುಚ್ಚೆಳ್ಳು ಬೆಳಿತಿದ್ರು, ಯಾರ್ಯಾರು ಉಳ್ಳಿ ಬೆಳಿತಾ ಇದ್ರು, ಯಾರ್ಯಾರು ಕಡಲೆ ಬೀಜ ಬೆಳಿತಾ ಇದ್ರು, ಅವ್ರೆಲ್ಲಾದ್ರೂ ಬೆಳೆಯಕ್ ಪ್ರಾರಂಭ ಮಾಡಿದ್ರೆ ಆಟೋಮೆಟಿಕ್ ಸೀಡ್ಸ್ ರೈಟು ರೆಡ್ಯೂಸ್ ಆಗತ್ತೆ. ಸಾಮಾನ್ಯ ಜನನು ಈ ತರ ಎಣ್ಣೆನ ಖರೀದಿ ಮಾಡುವಂಗೂ ಆಗತ್ತೆ. ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ. ಈ ರೀತಿ ಈಗ ರೈತಾಪಿ ಜನರು ಬೇಸಾಯ ಮಾಡ್ದೇನೆ, ಬೆಳೆ ಬೆಳೆದೇನೆ ಸಿಟಿ ಕಡೆಗೆ ಕೆಲಸ ಹುಡ್ಕೊಂಡು ಹೋಗ್ತಾ ಇದಾರೆ. ಏನ್ ಕಾರಣಕ್ಕೆ ಹೋಗ್ತಾ ಇದಾರೆ ಸರ್? ಅತಿ ಹೆಚ್ಚು ಹಣನ ನೋಡ್ಬೇಕು, ಮತ್ತೆ ಲಾಭ ಕಡಿಮೆ. ಇವಾಗ ನಾನು ಹೇಳದ್ನಲ್ಲ ಸರ್, ಒಂದು ತಿಂಗಳಿಗೆ 25 ರಿಂದ 30 ಸಾವಿರ ಈ ಹಣದಲ್ಲಿ ಸಂಪಾದನೆ ಮಾಡ್ಬೋದು. ಅದೇ ಬೆಂಗಳೂರು ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದ್ರೆ 30 ಸಾವಿರ 40 ಸಾವಿರ 50 ಸಾವಿರ ಲಕ್ಷ ಗಟ್ಲೆ ಸಂಪಾದನೆ ಮಾಡ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ, ಅದೇ ಕೆಮಿಕಲ್ ಜೀವನ, ಟೆನ್ಷನ್ ಬೆಂಗಳೂರಲ್ಲಿ, ಅದೇ ಟ್ರಾಫಿಕ್ ಮಧ್ಯ ಸಿಗಾಕೊಂಡು
ಆರೋಗ್ಯ ಕೆಡಿಸ್ಕೊಂಡು ಮತ್ತೆ ಕೊನೆಗೆ ಎಲ್ಲಿಗೆ ಸರ್ ಬರೋದು? ನಾವು ಹಳ್ಳಿಗೆ ಬರಬೇಕು. ಹಳ್ಳಿಗೆ ಬಂದ್ರೇನೆ ನಾವು ಹುಷಾರಾಗೋದು. ನಿಮ್ ಪ್ರಕಾರ ಈಗ ಈ ಹಳ್ಳಿಗರು ಸಿಟಿಗೊಂದು ನಾಜೂಕಿನ ಬದುಕಿಗೆ ಮಾರು ಹೋಗ್ಬಿಟ್ಟು ಸಿಟಿ ಕಡೆ ಹೋಗ್ತಾ ಇದಾರೆ. ಏನಕ್ಕೆ ಹೋಗ್ತಾ ಇದ್ದಾರೆ? ಶ್ರಮ ಇದ್ದೇನೆ, ಪ್ಲಾನ್ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡುವಂಥದ್ದು, ಬೇಗ ಸುಲಭವಾಗಿ ಹಣ ಸಂಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ವೃತ್ತಿಯನ್ನು ಕೈಗೊಳ್ತಾ ಇದ್ದಾರೆ. ಅಂಥವ್ರಿಗೆ ನೀವು ರೈತರಾಗಿ, ಎಣ್ಣೆಗಾಣದ ಮಾಲೀಕರಾಗಿ ಅವ್ರಿಗೆ ಏನು ಬುದ್ಧಿವಾತನ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ನಾನು ಎಲ್ರಿಗೂ ಅದನ್ನೇ ಕೇಳ್ಕೊಳ್ಳೋದು. ನೆಕ್ಸ್ಟ್ ಇವಾಗಿನ ಜನ್ರೇಷನ್ ಸರ್, ನನ್ನ ಏಜ್ ಜನ್ರೇಷನ್ 40 ವರ್ಷ 50 ವರ್ಷ ಕಷ್ಟನೇ ಆಗ್ತಿದೆ ಸರ್. ದಯವಿಟ್ಟು ಎಲ್ಲರೂ ಮತ್ತೆ ಹಳ್ಳಿಗಳಿಗೆ ಬನ್ನಿ. ಹಳ್ಳಿಲಿ ನಿಮ್ಮ ಜಮೀನೆಲ್ಲ ಖಾಲಿ ಇದೆ, ತೆಂಗು ಅಡಿಕೆ ಅದು ಹಾಕ್ಬಿಟ್ಟು ಎಲ್ಲ ಸಿಟಿಗೆ ಹೋಗಿ ಸೇರ್ಕೊಂಡಿದ್ದೀರಾ. ದಯವಿಟ್ಟು ಬಂದು ಇಲ್ಲಿ ಬೇಸಾಯ ಮಾಡಿ ಇನ್ನೊಂದು ಇದೇ ರೀತಿ ಇವತ್ತು ಪ್ರೆಸೆಂಟ್ ಏನು ವಾತಾವರಣ ಇದೆ ಸರ್, ಆಹಾರ ಉತ್ಪಾದನೆ ಎಷ್ಟಾಗ್ತಿದೆ ನಮ್ಮ ಇಂಡಿಯಾದಲ್ಲಿ, ಅದೇನಾದ್ರೂ ಇದೇ ರೀತಿ ಇದ್ರೆ ಇನ್ನು 10-15 ವರ್ಷದಲ್ಲಿ ನಮ್ಗೆ ತಿನ್ನೋದಕ್ಕೆ ಅನ್ನನೂ ಸಿಗಲ್ಲ ಸರ್. ಆ ರೀತಿ ಆಗತ್ತೆ. ಬಟ್ ಆರೋಗ್ಯ ಮೇನ್ ಸರ್. ನಾವ್ ಏನೇ ಸಂಪಾದನೆ ಮಾಡ್ಲಿ, ಏನೇ ಮಾಡ್ಲಿ, ಮೇನ್ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಳ್ಳೆ ಆಹಾರ ತಿನ್ಬೇಕು ಬಾಡಿಗೆ. ಆಹಾರನೇ ಇಲ್ಲ, ನಾವು ಬರೀ ಕಾಸನ್ನೇ ತಿನ್ನಕ್ಕಾಗಲ್ಲ ಸರ್. ಕೊನೆಯಲ್ಲಂತೂ ಕಾಸು ತಿನ್ನಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಬನ್ನಿ. ನಿಮ್ ಕೈಲಿ ಎಷ್ಟಾಗುತ್ತೋ 5 ಕುಂಟೆ 10 ಕುಂಟೆ 20 ಕುಂಟೆ ದುಡ್ಡಿರೋರು ಅಷ್ಟೇನೆ ಹಳ್ಳಿಗಳಿಗೆ ಬನ್ನಿ. ಜಮೀನು ವ್ಯವಸಾಯ ಮಾಡಿ, ಅದರಲ್ಲಿ ನೀವು ಬೆಳೆದಿರೋ ಅಂತ ತರಕಾರಿ, ಸೊಪ್ಪು, ಧಾನ್ಯಗಳು ಇದನ್ನ ಬಳಸೋದ್ರಿಂದ ನಿಮ್ಮ ಆರೋಗ್ಯ ನೆಕ್ಸ್ಟ್ ನಿಮ್ಮ ಕೆಳಗಡೆ ಪೀಳಿಗೆಗೂ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಮಾದರಿಯಾಗಿ ಒಂದು ಜೀವನ ನಡ್ಸ್ಕೊಂಡು ಹೋಗ್ಬೋದು ಅಂತ ಕೇಳ್ಕೊಡ್ತೀನಿ ಸರ್. ಫರ್ಟಿಲೈಸರ್ ಉಪಯೋಗಿಸ್ತಾರೆ, ಕೊಟ್ಟಿಗೆ ಗೊಬ್ಬರ, ಜೈವಿಕ ಗೊಬ್ಬರ ಉಪಯೋಗಿಸಿ ಬೇಸಾಯ ಮಾಡಿದ್ರೆ ನಿಮಗೆ ಫಲಗಳು ಕೂಡ ತುಂಬಾ ಫಲವತ್ತಾಗಿರ್ತದೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ ಸರ್? ಇವಾಗ ಸಾವಯವ ರೀತಿನಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ಸಾವಯವ ರೀತಿನಲ್ಲಿ ಬೆಳಿಬೇಕು ಅಂದ್ರೆ ಮೇಯ್ನು ಏನ್ ಬೇಕು ಸರ್? ಭೂಮಿ ಒಂದೇ ಸಾಕಾಗಲ್ಲ. ಆ ಭೂಮಿ, ಆ ಗಿಡ ನೆಟ್ಟರೆ ಸಾಕಾಗಲ್ಲ. ಆ ಗಿಡಕ್ಕೆ ಪೌಷ್ಟಿಕವಾದಂತ ಗೊಬ್ಬರ ಬೇಕು. ಆ ಗೊಬ್ಬರ ಎಲ್ಲಿ ಸಿಗುತ್ತೆ ಅಂದ್ರೆ ಹಸುಗಳು, ದನಗಳು, ಕರುಗಳಿಂದ ಸಿಗೋದು. ನಾ ಅದನ್ನೇ ಹೇಳಿದ್ದು. ಈಗ ಎಕ್ಸಾಂಪಲ್ ಇದೊಂದನ್ನ ರೂಢಿ ಮಾಡ್ಕೊಂಡ್ರೆ 56 ಲಕ್ಷ ಎತ್ತುಗಳು ಅಂದ್ರೆ ಎಷ್ಟು ಗೊಬ್ಬರ ಸಂರಕ್ಷಣೆ ಆಗುತ್ತೆ ಸರ್? ಆ ಗೊಬ್ಬರನ ಉಪಯೋಗ ಮಾಡ್ಕೊಂಡು ಈಗ ಒಂದ್ ಮನೇಲಿ ಅಟ್ಲೀಸ್ಟ್ 2 ಹಸು ಇದ್ರೆ 1 ಎಕರೆ 1.5 ಎಕರೆ ಮೇಂಟೈನ್ ಮಾಡ್ಬೋದು ಸರ್. ಇವಾಗ ನಾನು 3 ಹಸು ಇದೆ, 3 ಎತ್ತುಗಳಿದೆ, 3 ಎತ್ತು 1.5 ಎಕರೆ ತೋಟಕ್ಕೆ ನಂದು ಗೊಬ್ಬರ ಆಗ ಸರ್. ವರ್ಷದಲ್ಲಿ 2 ಸಲ, 6 ತಿಂಗಳಿಗೊಂದ್ಸಲ ಗೊಬ್ಬರ ಕೊಡ್ತೀವಿ ನಾವು. ಇನ್ಯಾವುದು ಫರ್ಟಿಲೈಸರು, ಯೂರಿಯಾ, ಪೊಟಾಸು ಅದ್ಯಾವುದು ಯೂಸ್ ಮಾಡಲ್ಲ ಸರ್. ನೀವೇನು ಓದಿದ್ದೀರಿ ಅಂತ ಹೇಳಿದ್ರೆ? ಸರ್ ನಾನು BBM ಮಾಡಿದೆ ಸರ್. BBM ಮಾಡಿದ್ರೆ ನೀವು ಇದಕ್ಕೆ ಸಿಟಿ ಕಡೆ ಹೋಗಿದ್ರೆ ಒಳ್ಳೆ ಕೆಲಸ ಸಿಗೋದು. ಆದ್ರೂ ಕೂಡ ನೀವು ನಮ್ಮ ಹಳ್ಳಿಗೆ ಬಂದು ನಿಮ್ಮ ಜಮೀನಲ್ಲಿ ಸರ್, ನಾನು ಇವಾಗ ಎಲ್ಲರ ಅಪ್ಪ ಅಮ್ಮನಿಗೂ ಒಂದೇ ಆಸೆ ಇರುತ್ತೆ. ನನ್ನ ಮಗನು ಒಂದು IT ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೇಕು, ಅವನು ಒಂದಷ್ಟು 50-60 ಸಾವಿರ ಸಂಬಳ ತಗೊಬೇಕು ಅಂತ ಒಂದು ಉದ್ದೇಶ ಇರುತ್ತೆ. ಬಟ್ ನಾನು ಬೆಂಗಳೂರಿಂದ ವಾಪಸ್ ಬರ್ತೀನಿ, ನಾನು ಅಲ್ಲೇ ಏನಾದ್ರು ಮಾಡ್ತೀನಿ, ಹಳ್ಳಿಲೇ ಇರ್ತೀನಿ. ಈಗ ನಮ್ ಕೆಲವರು ಹಳ್ಳಿಗಳಲ್ಲೆಲ್ಲ ಅದೇ ಸರ್, ನನ್ ಮಗ ಅಲ್ಲಿ ಮಡ್ರಾಸ್ ಅಲ್ಲಿ ಇದ್ದಾನೆ, ಬೆಂಗಳೂರಲ್ಲಿ ಇದ್ದಾನೆ, ಡೆಲ್ಲಿಲಿ ಇದ್ದಾನೆ, ಫಾರಿನ್ ಅಲ್ಲಿ ಇದ್ದಾನೆ ಅಂತ ಒಂದು ಪ್ರೆಸ್ಟೀಜು ಅದ್ರಕ್ಕೋಸ್ಕರ ಇದ್ ಮಾಡ್ತಾರೆ. ಬಟ್ ನಾನು ಈ ತರ ಮಾಡ್ಬೇಕು, ಈ ತರ ಉದ್ದೇಶ ಐತೆ ಅಂತ ನಮ್ಮ ತಂದೆಗೆ ಕಾಲ್ ಮಾಡಿ ಹೇಳಿದಾಗ ಏನು ಹಿಂದೆ ಮುಂದೆ ನೋಡ್ಲಿಲ್ಲ ಸರ್. ಅವರು ಒಪ್ಕೊಂಡ್ರು. ಆಯ್ತು ಬಾ, ಬಹಳ ಸಹಕಾರ ಮಾಡಿದ್ರು. ಇವತ್ತಿನವರೆಗೂ ನನ್ನ ಜೊತೆಲಿದ್ದ 56 ವರ್ಷಕ್ಕೂ ಇವತ್ತು ನಾನು ಮಾಡೋ ಕೆಲಸದಲ್ಲಿ ಅವ್ರು ಮಾಡೋ ಕೆಲಸದಲ್ಲಿ ಅರ್ಧ ಭಾಗನೂ ನಾನು ಕೆಲಸ ಮಾಡೋಕ್ಕಾಗಲ್ಲ ಸರ್. ಅಂದ್ರೆ ನನ್ನ ಜನ್ರೇಷನ್ಗೆ ಈ ತರ ಕುಗ್ಗಿದೀವಿ ಅಂದ್ರೆ ಇನ್ನ ಹೇಗಾಗ್ಬೋದು ನಮ್ಮ ಮಕ್ಳ ಕಾಲಕ್ಕೆ, ಅವರು ಪೀಳಿಗೆಗೂ ತುಂಬಾ ಕಷ್ಟ ಆಗತ್ತೆ. ಬಹಳ ಸಹಕಾರ ಕೊಟ್ರು, ನಮ್ಮ ಮನೆಯವರು ಸಹಕಾರ ಮಾಡಿದ್ರು. ಅದರಿಂದ ಇವಾಗ ಎತ್ತಿನ ಗಾಣದ್ದು ಎಣ್ಣೆನ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಪರಿಶುದ್ಧ ಅಮೃತ ಅಂತ ಹೇಳಿದ್ರೆ ಎತ್ತಿನ ಗಾಣದಿಂದ ಎಣ್ಣೆ ತೆಗಿತೀವಲ್ಲ, ಅದೇ ಅಮೃತ ಅಂತ ಹೇಳ್ಬೋದು ಸರ್ ನಾವು. ಈಗ ಎಣ್ಣೆ ಗಾಣದಲ್ಲಿ ಅಂದ್ರೆ ಈ ಎಲೆಕ್ಟ್ರಿಕ್ ಗಾಣಕ್ಕೂ ಮತ್ತು ಅದು ಎತ್ತಿನ ಗಾಣಕ್ಕೂ ವ್ಯತ್ಯಾಸ ಏನು ಸರ್? ನಾನು ನಿಮ್ಗೆ ಈ ಗಾಣ ಪ್ರಾರಂಭ ಮಾಡಿದಾಗ ನಿಮ್ಗೆ ಲೈವ್ ಆಗಿ ತೋರಿಸ್ಬಿಡ್ತೀನಿ. 1 ನಿಮಿಷಕ್ಕೆ ಎತ್ತು ಸರ್, ಎತ್ತಿನ ಗಾಣದಲ್ಲಿ ತೆಗೆಯುವಾಗ 1 ನಿಮಿಷಕ್ಕೆ ಎತ್ತು 2 ಸರ್ಕಲ್ ಬರ್ಬೋದು ಸರ್.
ಜಾಸ್ತಿ ನೀವೇನೋ ಸ್ವಲ್ಪ ಅದಕ್ಕೆ ಎದುರಿಸಿದ್ರೆ ಏನು ಒಂದ್ ಸರ್ಕಲ್ ಎಕ್ಸ್ಟ್ರಾ ಬರ್ಬೋದು ಸರ್ 1 ನಿಮಿಷಕ್ಕೆ. ಅವಾಗ ನೀವು ನೋಡ್ಬೋದು ನಮ್ದು ಏನು ಯಾವ ರೀತಿ ಕ್ರಶ್ ಆಗತ್ತೆ, ಎಷ್ಟು ಸ್ಲೋ ಆಗಿ ಕ್ರಶ್ ಆಗತ್ತೆ. ಆ ಸ್ಲೋ ಆಗಿ ನಿಧಾನಕ್ಕೆ ಕ್ರಶ್ ಆಗೋದ್ರಿಂದ ಏನಾಗತ್ತೆ, ಕಾಳುಗಳಲ್ಲಿ, ಎಣ್ಣೆ ಕಾಳುಗಳಲ್ಲಿ, ಬೀಜಗಳಲ್ಲಿ ಏನು ನ್ಯೂಟ್ರಿಯೆಂಟ್ಸು ಇರುತ್ತೆ ಅದು ಎಣ್ಣೆ ಒಳಗಡೆ ಹೋಗಿ ಸೇರುತ್ತೆ. ಯಾವತ್ತೂ ಉಷ್ಣಾಂಶ ಜಾಸ್ತಿ ಇರಬಾರ್ದು. ಅಡಿಗೆ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕಾದ್ರೆ ನಮ್ಮ ಹಿರಿಯರು ಕಾದರ್ ಅವರು ಹೇಳೋ ಪ್ರಕಾರ, ಕಾದರ್ಜಿ ಅವರು ಹೇಳೋ ಪ್ರಕಾರ ಎಣ್ಣೆ ಉತ್ಪಾದನೆ ಮಾಡ್ಬೇಕಾದ್ರೆ ಉಷ್ಣಾಂಶ ಜಾಸ್ತಿ ಆಗ್ಬಾರ್ದು, ಬಿಸಿ ಆಗ್ಬಾರ್ದು, ಹೀಟ್ ಜನರೇಟ್ ಆಗ್ಬಾರ್ದು. ಹೀಟ್ ಜನರೇಟ್ ಆದಾಗ ಏನಾಗುತ್ತೆ, ಅದು ನಾಶ ಆಗುತ್ತೆ. ನ್ಯೂಟ್ರಿಯೆಂಟ್ಸ್ ನಮ್ ಬಾಡಿಗೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗತ್ತೆ. ಅದರಿಂದ ಎತ್ತಿನ ಗಾಣದ ಎಣ್ಣೆನೆ ಪರಿಶುದ್ಧವಾದದ್ದು ಮನುಷ್ಯನ ಆರೋಗ್ಯಕ್ಕೆ. ಅದರಿಂದನೇ ನಮ್ಮ ಪೂರ್ವಜರು ಬಹಳ ಗಟ್ಟಿಮುಟ್ಟಾಗಿ ಜೀವನ ನಡೆಸ್ತಾ ಇದ್ರು, ಯಾವುದೇ ಕಾಯಿಲೆ ಇಲ್ಲದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮಿಷಿನ್ ಏನಾಗತ್ತೆ ಅಂದ್ರೆ, ಇವಾಗ ನಾವು 1 ನಿಮಿಷಕ್ಕೆ 2 ಸರ್ಕಲ್ ರೊಟೇಟ್ ಮಾಡಿದ್ರೆ ಮಿಷಿನ್ 1 ನಿಮಿಷಕ್ಕೆ 18 ರಿಂದ 19 ರೊಟೇಟ್ ಆಗುವಂಗೆ ಅಡ್ಜಸ್ಟ್ ಮಾಡಿರ್ತಾರೆ ಗೇರೆಲ್ಲ. ಅದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ ಸ್ವಲ್ಪ ಲಾಸ್ ಆಗತ್ತೆ. ಬಟ್ ನಿಮ್ಗೆ ಏನಂದ್ರೆ ಎಣ್ಣೆ ಬಣ್ಣ ಸ್ಮೆಲ್ ಒಂದ್ ಸಿಗುತ್ತೆ ಅಷ್ಟೇ. ಎಣ್ಣೆ ಕಾಣದಲ್ಲಿ ಒಳ್ಳೆ ಆರೋಗ್ಯಕ್ಕಾಗಿಂತ ಒಳ್ಳೆ ಎಣ್ಣೆ ಸಿಗುತ್ತೆ. ಎಲೆಕ್ಟ್ರಿಕ್ ಕಾಣದಲ್ಲಿ ಅಷ್ಟು ಶುದ್ಧವಾಗಿರಕ್ಕಿಲ್ಲ, ಅದು ಅಷ್ಟು ಸತ್ವಭರಿತವಾಗಿರಕ್ಕಿಲ್ಲ ಅಂತ ಹೇಳ್ತೀವಿ. ಹೌದು ಹೌದು ಸರ್. ಈಗ ಸಿಟಿ ಎಣ್ಣೆ ಗಾಣಕ್ಕೆ ಇದು ಎಲೆಕ್ಟ್ರಿಕ್ ಗಾಣಕ್ಕೆ ಖರ್ಚು ಮತ್ತು ಇದು ಎತ್ತಿನ ಗಾಣಕ್ಕೆ ಖರ್ಚು ಡಿಫ್ರೆನ್ಸ್ ಏನು ಸರ್? ಎಲೆಕ್ಟ್ರಿಕ್ ಗಾಣ ಸ್ವಲ್ಪ ದುಬಾರಿ ಸರ್. ಗೇರ್ ಬಾಕ್ಸ್ ಎಲ್ಲ ಸೆಟ್ ಮಾಡಬೇಕು, ಎಲ್ಲ ಮಾಡಬೇಕು. ಎಲೆಕ್ಟ್ರಿಕ್ ನ ಯೂಸ್ ಮಾಡಬೇಕು, ದುಬಾರಿ ಬಟ್ ಈಸಿ. ಬಟ್ ಈ ಕಡಲೆ ಬೀಜನ ಗಾಣಕ್ಕೆ ಹಾಕ್ಬಿಟ್ಟು ಕೈ ಕಟ್ಕೊಂಡು ಹಿಂಗ್ ಕುತ್ಕೊಂಡ್ರೆ ಆರೋಗ್ಯ ಅಲ್ಲೇನೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗತ್ತೆ. ಬಟ್ ನಮ್ದ್ರಲ್ಲಿ ಆ ತರ ಅಲ್ಲ ಸರ್. ಎತ್ತು 3 ಅವರ್ ತಿರುಗಿದ್ರೆ ನಾವು ಒಂದ್ 2.5 ಗಂಟೆನಾದ್ರೂ ತಿರುಗ್ಬೇಕು. ಈಗ ಬೆಳಿಗ್ಗೆ ಎದ್ದಿದ ತಕ್ಷಣ ವಾಕಿಂಗ್, ಜಾಗಿಂಗ್ ಅಂತ 4-5 ಕಿಲೋಮೀಟರ್ ಹೋಗ್ತಾರೆ. ನಾನು ದಿನಕ್ಕೆ ಇಲ್ಲಿ 4 ರಿಂದ 5 ಅವರ್ ನಡೆಯುತ್ತೀನಿ. ಇದೇ ಆರೋಗ್ಯವಾಗಿ ನಾವು ಇರೋದಕ್ಕೆ ಅದು ಒಂದು ಕಾರಣ ಸರ್. ಅದು ಒಂದು ಉಪಯೋಗ ಆಗತ್ತೆ ನಮ್ಗೆ ನಡೆಯೋದ್ರಿಂದ. ಈಗ ನೀವೀಗ ಎತ್ತಿನ ಗಾಣವನ್ನ ವೃತ್ತಿಯಾಗಿ ಕೈಗೊಂಡಿದ್ದೀರಾ, ಈಗ ಇದರಲ್ಲಿ ನಿಮ್ಗೆ ಯಶಸ್ಸು ಕಂಡಿದ್ದೀರಾ, ತೃಪ್ತಿ ಕಂಡಿದ್ದೀರಾ, ಆದಾಯ ಕಂಡಿದ್ದೀರಾ? ಸರ್ ನನ್ನ ಯಶಸ್ಸು ಅಂದ್ರೆ ನಾನು 5 ಕಸ್ಟಮರ್ಗೆ ಕೊಡ್ಲಿ ಸರ್. ನಾನು ಆಯಿಲ್ 5 ಜನ ನನ್ನ ಹತ್ರ ಎಣ್ಣೆ ತಗೊಳ್ಳಿ, ನಾನು ಇಷ್ಟು ಮಾಡಿರೋದಕ್ಕೆ 5 ಜನ ತಗೊಳ್ಳಿ. ಬಟ್ 5 ಜನ ಹೃದಯನ ಕಾಪಾಡ್ತಾ ಇದ್ದೀನಿ, ಅವ್ರ ಆರೋಗ್ಯಕ್ಕೆ ನಾನು ಒಬ್ಬ ಮೂಲ ಕಾರಣ. ನಾನು ಡಾಕ್ಟ್ರು ಓದಿಲ್ಲ, ಬಟ್ ಡಾಕ್ಟ್ರುಗಳ ರೀತಿನಲ್ಲೇ ಏನೋ ನಾನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀನಿ ಅನ್ನೋದು ಒಂದು ತೃಪ್ತಿ ಸರ್. ಅದೊಂದೇ ಸರ್ ನನಗೆ ಯಶಸ್ಸು. ಇವಾಗ ನನಗೆ ಕಸ್ಟಮರ್ಸ್ ಸುಮಾರು ಜನ ಹೇಳ್ತಾರೆ ಸರ್, ಬೆಂಗಳೂರು ಮತ್ತೆ ಡೆಲ್ಲಿಲಿ, ಜರ್ಮನ್ ಅಲ್ಲಿರೋರು, UK ಕ್ಯಾಬ್ರಿಡ್ಜ್ ಅಲ್ಲಿ ಇರೋರು, ಅವರೆಲ್ಲರೂ ಹೇಳ್ತಾರೆ, ನಾವು ದುಡ್ಡು ನೋಡ್ತಾ ಇದೀವಿ ಅಷ್ಟೇ, ನಿನ್ನ ಹತ್ರ ದುಡ್ಡಿಲ್ಲ, ಬಟ್ ನೀನ್ ನೆಮ್ಮದಿಯಾಗಿದ್ಯಾ, ಆರೋಗ್ಯಕರ ಗಾಳಿ ತಗೊಂತಾ ಇದೀಯಾ, ಒಳ್ಳೆ ಗಾಳಿ, ವಾತಾವರಣ, ಪ್ರಶಾಂತವಾದ ಜಾಗ, ಅಂತ ಜಾಗದಲ್ಲಿ ನೀನು ಜೀವನ ಮಾಡ್ತಾ ಇದೀಯಾ. ಬಟ್ ನಮ್ಗ ಆ ಭಾಗ್ಯ ನಾವು ದುಡ್ಡಿದ್ರೂ ನಮಗ್ ಸಿಗ್ತಾ ಇಲ್ಲ ಅದು ಅಂತ ಸುಮಾರು ಜನ ಕಸ್ಟಮರ್ಸ್ ನನ್ಗೆ ಅದನ್ನೇ ಹೇಳೋದು. ನಾವು ಎಲ್ಲಾದ್ರೂ ಹಳ್ಳಿಗೆ ಬಂದ್ಬಿಡ್ಬೇಕು, ಬಟ್ ಏನ್ ಮಾಡೋದು, ಪ್ರಾಪರ್ಟಿ ಎಲ್ಲ ಸಿಟಿಲಿದೆ ಅನ್ನೋ ರೀತಿನಲ್ಲಿ ಕಸ್ಟಮರ್ಸ್ ಹೇಳ್ತಾರೆ. ನಾನು ಸುಮಾರು ಜನಕ್ಕೆ ಹೇಳ್ತಾ ಇದೀನಿ ಸರ್, ಹಳ್ಳಿಗೆ ಬನ್ನಿ, ನಿಮ್ಮ ಹತ್ರ ದುಡ್ಡಿದ್ರೆ ಹಳ್ಳಿಗಳಲ್ಲಿ ಜಾಗ ತಗೊಳ್ಳಿ, 1 ಎಕರೆ 2 ಎಕರೆ ಜಾಗ ತಗೊಳ್ಳಿ. ಅಟ್ಲೀಸ್ಟ್ ಸಾಟರ್ಡೆ ಸಂಡೇ ನಿಮ್ಗೆ ರಜಾ ಇದ್ದಾಗ ಬಂದು ಹಳ್ಳಿನಲ್ಲಿ ಸ್ಟೇ ಆಗಿ, ಅಲ್ಲೇ 4-5 ಹಸು ಮಾಡ್ಕೊಳ್ಳಿ. ಆ ಹಸುವಿಂದ ಬರೋ ಹಾಲನ್ನ ನೀವು ಉಪಯೋಗ ಮಾಡಿ. ಕಲಬೆರಕೆ ಹಾಲುಗಳನ್ನ ಉಪಯೋಗ ಮಾಡಬೇಡಿ, ಕಲಬೆರಕೆ ತುಪ್ಪಗಳನ್ನ ಉಪಯೋಗ ಮಾಡಬೇಡಿ. ಕಲಬೆರಕೆ ಬೆಣ್ಣೆಗೆಲ್ಲ ಮಿಕ್ಸ್ ಮಾಡ್ತಾರೆ, ಇವಾಗ ಮೈದಾ ಮಿಕ್ಸ್ ಮಾಡ್ತಾರೆ, ಇನ್ನು ತುಂಬಾ ಏನೇನೋ ಮಿಕ್ಸ್ ಮಾಡ್ತಾರೆ. ಅದ್ರ ಬದಲು ನೀವೇ 1 ಹಸು 2 ಹಸು ಇಟ್ಕೊಂಡ್ರೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಇಟ್ಕೊಂಡಾಗತ್ತೆ. ಎಲೆಕ್ಟ್ರಿಕ್ ಗಾಣದ ರೇಟ್ಗೂ ಎತ್ತಿನ ಗಾಣದ ಎಣ್ಣೆ ರೇಟ್ಗೂ ವ್ಯತ್ಯಾಸ ಸರ್? ಇವಾಗ ಎಲೆಕ್ಟ್ರಿಕ್ ಗಾಣ 380 ರೂಪಾಯಿ, 360, 370 ಈ ರೀತಿ ಇರುತ್ತೆ ಸರ್. ಕಡ್ಲೆಕಾಯಿ ಎಣ್ಣೆ ಒಂದ್ ಹೇಳ್ತೀನಿ ಎಕ್ಸಾಂಪಲ್ ನಾನು. ಬಟ್ ನಂದು 430 ರೂಪಾಯಿ ಸರ್ ಲೀಟ್ರು. ನನಗೂ ಅವ್ರಿಗೂ 40-50 ರೂಪಾಯಿ ಸರ್, ಅಷ್ಟೇ ಡಿಫ್ರೆನ್ಸ್. 40-50 ರೂಪಾಯಿ ಏನೋ ಕೊಡ್ತಾ ಇದೀರಾ, 25 ರೂಪಾಯಿ 50 ರೂಪಾಯಿನೇ ಆದ್ರೂ 25 ರೂಪಾಯಿ ಗೋಶಾಲೆ ಎತ್ತುಗಳು ಕೊಡ್ತೀರಾ, 25 ರೂಪಾಯಿ ನಾನು ಬಿದ್ದಿರೋ ಶ್ರಮಕ್ಕೆ. ಮತ್ತೆ ನೀವು ನಾನು ಮಿಷಿನ್ ಗಾಣಕ್ಕಿಂತ ಅತಿ ಹೆಚ್ಚು ನ್ಯೂಟ್ರಿಯೆಂಟ್ಸ್
ನಿಮ್ಮ ಎಣ್ಣೆ ಒಳಗಡೆ ಕೊಡ್ತಾ ಇದ್ದೀನಿ, ಅದು ಕೊಡ್ತಾ ಇದ್ದೀರಾ ಸರ್ ಅಷ್ಟೇ. ತಾವು ಈಗ ಎಲೆಕ್ಟ್ರಿಕ್ ಗಾಣಕ್ಕಿಂತ ಎಣ್ಣೆ ಗಾಣನೇ ಆರೋಗ್ಯಕ್ಕೆ ಒಳ್ಳೆಯದು, ಸತ್ವ ಬರ್ತಾಗಿರುತ್ತೆ. ಹೌದು ಸರ್, ಎಲೆಕ್ಟ್ರಿಕ್ ಗಾಣಕ್ಕಿಂತ ಸರ್, ಎಲೆಕ್ಟ್ರಿಕ್ ಗಾಣ ಇರ್ಲೇ ಇಲ್ಲ ಹಿಂದಿನ ಕಾಲದಲ್ಲಿ. ನಮ್ ತಾತ ಅಜ್ಜಿ ಯಾರಿಗೂ ಹಾರ್ಟ್ BP ಶುಗರ್ ಏನಿರ್ಲಿಲ್ಲ ಸರ್. ಈಗ ನಮ್ ತಂದೆಗೂ ಹಾರ್ಟ್ BP ಶುಗರ್ ಏನು ಇಲ್ಲ. ಯಾಕೆ ಅಂದ್ರೆ ಇವ್ರು ನಮ್ ತಂದೆನೇ ಎಕ್ಸಾಂಪಲ್ ಸರ್. ನನ್ಗೆ 56 ವರ್ಷ ಆಗಿದೆ. ಇವರೇ ಹೇಳ್ತಿದ್ರು, ಹಿಂದಿನ ಕಾಲ ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ಹೋಗಿ ಈ ತರ ಎತ್ತಿನ ಗಾಣದಲ್ಲಿ ಮೇಲ್ಕೋಟೆ ಹತ್ರ ಗಾಣ ಇತ್ತಂತೆ, ಮತ್ತೆ ಇಲ್ಲಿ ಎಲ್ಲೋ ಗಾಂಧಾಳ ಹತ್ರ ಗಾಣ ಇತ್ತಂತೆ, ಅಲ್ಲಿ ಹೋಗ್ಬಿಟ್ಟು ಎಣ್ಣೆ ಬಿಡ್ಸ್ಕೊಂಡ್ ಬರ್ತಿದ್ರಂತೆ. ಆ ಎಣ್ಣೆನ ಉಪಯೋಗ ಮಾಡಿ ಇವ್ರಿಗೆ ಯಾವ್ದು ಕಾಯಿಲೆ ಇಲ್ಲ. ಬಟ್ ಇವಾಗಿನ ಮೇನ್ ಕಾರಣ ಸರ್, ಈ ತರ ಎಣ್ಣೆನ ಉಪಯೋಗ ಮಾಡ್ಬೇಕು. ಜನಗಳು ಕೇಳ್ಕೊಳ್ಳೋದಿಷ್ಟ, ನಾನು ಈ ತರ ಎಣ್ಣೆನ ಉಪಯೋಗ ಮಾಡ್ಬೇಕು, ಇಲ್ಲ ಅಂದ್ರೆ ಕಂಪ್ಲೀಟ್ ಆಯಿಲ್ ತಿನ್ನೋದನ್ನೇ ಸ್ಟಾಪ್ ಮಾಡ್ಬೇಕು. ಇದು ಬೆಟರ್ ಸರ್, ಒಳ್ಳೆ ರೀಸನ್. ಬಟ್ ಸಾಮಾನ್ಯ ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅದರಿಗಿಂತ ಕೆಳಗಡೆ ಫ್ಯಾಮಿಲಿ ಅವ್ರಿಗೂ ಒಂದ್ ಹೇಳೋದೇನು ಅಂದ್ರೆ, ಎಲ್ಲರೂ ಈ ಪದಾರ್ಥನ ಉಪಯೋಗ ಮಾಡ್ಬೋದು. ಹೇಗ್ ಉಪಯೋಗ ಮಾಡ್ಬೋದು ಅಂದ್ರೆ, ಈಗ 5 ಲೀಟ್ರು ರಿಫೈಂಡ್ ಎಣ್ಣೆನ ಉಪಯೋಗ ಮಾಡ್ತಿದ್ರೆ 600-700 ರೂಪಾಯಿ ಆಗತ್ತೆ. ಬಟ್ ನಂದು 2 ಲೀಟ್ರು ಒಂದು ತಿಂಗಳಿಗೆ ಉಪಯೋಗ ಮಾಡ್ಬೋದು. ಆ ಅಮೌಂಟ್ 700 ರೂಪಾಯಿಗೆ ಇದು ರಿಡ್ಯೂಸ್ ಆಗತ್ತೆ. 2 ಲೀಟರ್ ಆದ್ರೆ ಸಾಕು. 5 ಲೀಟ್ರಿಗೆ ಇದು 2 ಲೀಟರ್ ಉಪಯೋಗ ಮಾಡಿದ್ರೆ ಸಾಕು. ಆವಾಗ ಆಯಿಲ್ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡ್ದಂಗ ಆಗತ್ತೆ ಬಾಡಿಗೆ, ಅಮೌಂಟ್ನು ರೆಡ್ಯೂಸ್ ಮಾಡ್ದಂಗ ಆಗತ್ತೆ, ಎಲ್ರಿಗೂ ಉಪಯೋಗ ಆಗತ್ತೆ. ಈ ಎಣ್ಣೆ ಇದನ್ನ ಎತ್ತಿನ ಗಾಣದಿಂದ ತಮ್ಮ ಜೀವನಕ್ಕೆ ಅನುಕೂಲ ಆಗಿದ್ಯಾ? ಹಾ ಸರ್, ಇವಾಗ ನಾನು ಎತ್ತಿನ ಗಾಣ ಮಾಡ್ದಾಗಿಂದ ಒಂದು ನೆಮ್ಮದಿಕರ ಜೀವನ ಸಾಗಿಸ್ತಾ ಇದ್ದೀನಿ. ಬಹಳ ಖುಷಿ ಆಗತ್ತೆ. ಮತ್ತೆ ಆರೋಗ್ಯವಾಗಿದ್ದೀವಿ, ಮನೆಯವರೆಲ್ಲ ಆರೋಗ್ಯವಾಗಿದ್ದೀವಿ. ಅದೊಂದೇ ಸರ್. ಮದುವೆ ಆಗಿದ್ಯಾ? ಮದುವೆ ಆಗಿದೆ, ಮಗಳಿದ್ದಾಳೆ ಒಬ್ಳು. ನಮ್ ಮಿಸಸ್ ಅನುಶ್ರೀ ಅಂದ್ಬಿಟ್ಟು. ಈಗ ಎಣ್ಣೆಗಾಣ ಇಟ್ಟಿದ್ದೀರಾ, ಈಗ ಎತ್ತಿನ ಇಟ್ಟಿದ್ದೀರಾ, ನಿಮ್ ತಂದೆ ಏನ್ ಹೇಳ್ತಾರೆ ಬಗ್ಗೆ ಒಂದು ಮಾತು ಕೇಳೋಣ ಈಗ. ಹಾ ಸರ್. ಆನಂದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಮಗ ಅವರು ಹರ್ಷಿತ್ ಅವರು ಎಣ್ಣೆಗಾಣ ಇಟ್ಕೊಂಡಿದ್ದಾರೆ, ತಾವೇ ಪ್ರೋತ್ಸಾಹ ಕೊಟ್ಟಿದ್ದೀರಾ, ಯಜ್ಞ ಇಡ್ತಾ ಇದೆ. ಅವ್ರಿಗೆ BP ಮಾಡ್ಬಿಟ್ಟು ಹಳ್ಳಿಗೆ ಬಂದು ಎಣ್ಣೆಗಾಣ ಇಡ್ತಾ ಇದ್ದಾರೆ. ಈಗ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ತಮ್ಮ ಮಗನಿಗೆ ಏನೊಂದು ಸಲಹೆ ಸೂಚನೆ ಕೊಡೋಕೆ ಇಷ್ಟಪಡ್ತಾರೆ? ಇವನು ಚಿಕ್ಕದ್ರಿಂದನೂ ನಾನು ಬೋಲ್ಡಿಂಗ್ ಅಲ್ಲೇ ಓದಿಸ್ದೆ. ಜನಸೇವಾ ವಿದ್ಯಾ ಕೇಂದ್ರದಲ್ಲಿ SLC ಅವ್ರಿಗೆ ವಿದ್ಯಾಭ್ಯಾಸ ಮುಗಿಸ್ತಾ ಬೆಂಗಳೂರು ಹತ್ರ. ಮತ್ತೆ ನಂತರ ಡಿಗ್ರಿಗೆ ಕನ್ನಡಕ ಶ್ರೀರಾಮ ವಿದ್ಯಾ ಇದರಲ್ಲಿ ಓದಿಸ್ದೆ. ಇವನು ಇಲ್ಲ, ಆಮೇಲೆ ಬೆಂಗಳೂರಿಗೆ ಬಂದ್ರು. ಆಮೇಲೆ ಅಲ್ಲಿ ಯಾಕೋ ವಾತಾವರಣ ಸರಿ ಬರ್ಲಿಲ್ಲ. ಇವನು ನಾನು ಹಳ್ಳಿಲೇ ಏನಾದ್ರು ಒಂದು ಮಾಡ್ತೀನಿ ಅಪ್ಪ ಅಂದ್ರು. ಮಾಡೋದಾದ್ರು ಮಾಡಪ್ಪ ಅಂದ್ರು. ಆಮೇಲೆ ಈ ತರ ಅಂದ್ರು. ಆಯ್ತು, ಬಂಡವಾಳ ಹಾಕೋದ್ರ ಆಯ್ತದೆ ಅಂದ್ಬಿಟ್ಟು ಮನೆ ಇದು ಎಲ್ಲ 10 ಲಕ್ಷ ಆಯ್ತು, ಮಾಡ್ಕೊಟ್ಟಿದ್ದೀನಿ. ಈಗ ನಮ್ ಕಣ್ಣು ಎದುರುಗಡೆ ದುಡಿತಾ ಇದ್ದಾನೆ, ಪರವಾಗಿಲ್ಲ, ಏನೋ ನೆಮ್ಮದಿ. ತಾವು ಮೊದಲು ಏನ್ ವೃತ್ತಿ ಮಾಡ್ಕೊಂಡಿದ್ರಿ? ನಾವು ಎಲ್ಲ ವ್ಯವಸಾಯ ಮಾಡ್ಕೊಂಡು ಆಲೆಮನೆ ಇತ್ತು. ಆಲೆಮನೆ ಒಂದ್ ಸ್ವಲ್ಪ ಮೊದ್ಲೇ ಲಾಸ್ ಇತ್ತು. ಇದೇ ಸ್ಥಳದಲ್ಲ? ಇದೇ ಇಲ್ಲ, ಬೇರೆ ಕಡೆ ಇತ್ತು. ಅದೇ ಇದನ್ನ ಇಲ್ಲಿ ನಾನು ಕನ್ವರ್ಟ್ ಮಾಡಿ. ಜಾಗ ಹೊಸ್ತಾಗಿ ತಗೊಂಡಿದ್ದ ಇದು? ಇಲ್ಲ, ಇದು ನಮ್ದೇನೆ. ಇದು ನಮ್ದೇನೆ ಮನೆ ನಿಮ್ದು ಎಣ್ಣೆ ಕಾಣದ್ದು ಎಲ್ಲ ಒಂದೇ ತವ ಇರ್ತದೆ. ಎಲ್ಲ ಯಾರ್ ಬೇಕಾದ್ರು ನೋಡ್ಕೋಬಹುದು ಅಂದ್ಬಿಟ್ಟು. ಎಲ್ಲ ತಂದೆ ತಾಯಿಗಳು ಕೂಡ ಮಕ್ಕಳುಗಳು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸ ಇರ್ಲಿ, ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡ್ ಬರ್ಲಿ ಅಂತ ಹೇಳ್ತಾರೆ. ಆದ್ರೆ ನಿಮ್ ಹುಡುಗನ್ಗೆ ನೀವು ಎಣ್ಣೆ ಗಾಣ ಇಟ್ಕೊಟ್ಟಿದ್ದೀರಾ, ಅವನ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಮಾಡಿದಿರಾ. ಇದು ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ತರ ಒಂದು ವ್ಯವಸ್ಥೆ ಮಾಡಿದಿರ ತಾವು? ನಾವು ಕಣ್ಣ ಎದುರುಗಡೆ ಇರ್ತಾನೆ, ಇಲ್ಲಿ ಒಳ್ಳೆ ಆರೋಗ್ಯ ಇರ್ತದೆ. ಬೆಂಗಳೂರು 3 ವರ್ಷ ಇದ್ದ ಬೆಂಗಳೂರು ನಾನು. ಅಲ್ಲಿ ಯಾಕೋ ವಾತಾವರಣ, ಆಮೇಲೆ ಆರೋಗ್ಯಕ್ಕೆ ಕೆಡುದು ಅವೆಲ್ಲ ಇದರಿಂದ ನಾನು ಇಲ್ಲೇ ಒಳ್ಳೆ ಆರೋಗ್ಯ ಇರ್ತದೆ. ಮನೆಯ ವ್ಯವಸಾಯನೂ ನೋಡ್ದಂಗ ಆಯ್ತದೆ. ತೋಟ ಈಗ ಒಂದು ಅಡಕೆ ಬಾಳೆ ಎಲ್ಲ ಹಾಕಿದ್ದೀನಿ. ಅದನ್ನು ನೋಡ್ಕೊಂಡು ಇದನ್ನು ನೋಡ್ಕೊಂಡು ಇಬ್ರು ಜೊತೆಲ್ಲ. ಈಗ ನಿಮ್ ಹುಡುಗ ಹರ್ಷಿತ್ ಅವ್ರು ಮಾಡ್ತಾ ಇರ್ತಕ್ಕಂಥ ಎಣ್ಣೆಗಾಣದ ವೃತ್ತಿ ಬಗ್ಗೆ ನಮ್ಗೆ ತೃಪ್ತಿ ಇದೆ, ಸಂತೋಷ ಇದೆಯಾ, ಹೇಗಿದೆ? ನಮ್ಗಂತೂ ಬಹಳ ಖುಷಿ ಇದೆ. ಬಹಳ ಅದರಿಂದನೇ ನಾನು ಮಾಡಪ್ಪ ಏನಿಲ್ಲ. ನಾವು ಈ ಉದ್ಘಾಟನೆಗೂ ಎಲ್ಲ ಡಾಕ್ಟರ್ಗಳನ್ನೇ ಮಾಡಿದ್ದೆ, ಇನ್ವೈಟ್ ಮಾಡಿ ಡಾಕ್ಟರ್ಗಳ ಕೈಲೇ ಟೇಪ್ ಕಟ್ ಮಾಡಿಸಿದ್ದು. ಡಾಕ್ಟರ್ ಬೊಮ್ಮಯ್ಯ, ಶ್ರೀಧರ್. ತಂದೆ ತಾಯಿಗಳು ಮಕ್ಕಳನ್ನ ಹೊರಗಡೆ ಕಳಿಸ್ತಾರೆ ಕೆಲಸ ಮಾಡ್ಕೊಂಡು ದುಡಿ ಅಂತ. ನೀವು ಇಲ್ಲಿ ಎಣ್ಣೆ ಗಾಣ ಹಾಕಿ ಮಾಡ್ಕೊಟ್ಟಿದ್ದೀರಾ. ಈಗ
ನಿಮ್ಮ ಒಂದು ದೂರದೃಷ್ಟಿ ಏನಪ್ಪಾ ಅಂದ್ರೆ ನಮ್ಮ ಕಣ್ಣೆದ್ದಿಗೆ ಇರಬೇಕು, ಕೆಲಸ ಕಾರ್ಯ ಮಾಡ್ಕೊಂಡು ಸಂತೋಷವಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು ಅಂತ ಹೇಳ್ತೀರಾ. ಇದೇ ಒಂದು ಆಲೋಚನೆ ಬೇರೆ ತಂದೆ ತಾಯಿಗಳಿಗೆ ಬರೋದಿಲ್ಲ. ಯಾಕಂದ್ರೆ ಅವರು ಅಲ್ಲಿ ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಬಿಟ್ಟು ನಮಗ ಸಂಪಾದನೆ ಮಾಡ್ತಂತಾರೆ. ಅವ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಸರ್, ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರುವುದಿಲ್ಲ. ನಾನು ಈಗ ನನ್ನ ಮಗನ್ನು ಕಳ್ಸಿದ್ದೆ, ಅಲ್ಲಿ ಯಾವ ಕೆಲಸ ಏನು ಅನ್ನೋದು ನಮಗೂ ಅರಿವು ಇರುವುದಿಲ್ಲ. ಸಂಬಳ ಎಷ್ಟು ಬರ್ತದೆ ಅಷ್ಟು ಬರ್ತದೆ ಅಂತ ಹೇಳುದು ಅಷ್ಟೇ. ಅಲ್ಲಿ ಖರ್ಚು, ಅವ್ರಿಗೆ ಊಟದ ಟೈಮ್ ಊಟ ಇರಲ್ಲ. ನಮ್ಮ ವ್ಯಾಮೋಹಕ್ಕೆ ಮಕ್ಕಳು ಇದಾಗ್ತವೆ. ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸರ್. ಬಟ್ ನಿಮ್ಮ ಕಣ್ಣೆದಿಗೆ ಇರ್ತಕ್ಕಂಥ ಇಲ್ಲ ಎಣ್ಣೆ ಗಂಡು ಹಾಕೊಂಡ ಬೇಸಾಯ ಮಾಡ್ಕೊಂಡಿರ್ತಕ್ಕಂಥದ್ದು ನಿಮ್ಗೆ ತುಂಬಾ ಸಂತೋಷ, ತುಂಬಾ ಸಂತೋಷ. ಈಗ ಬರುವ ಆದಾಯ ಸಾಕು ಸರ್, ಸಾಕಾಗಿದೆ. ಇದೇ ರೀತಿಯ ಒಂದು ಮನೋಭಾವನೆ ಎಲ್ಲರೂ ಬೆಳೆಸ್ಕೊಳ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಹಳ್ಳಿ ಬಿಟ್ಬಿಟ್ಟು ಸಿಡಿ ಹೋಗ್ತಾ ಇರ್ತಂತವ್ರಿಗೆ ತಾವು ಮಾರ್ಗದರ್ಶಕರಾಗಿದ್ದೀರಾ. ಈಗ ಕೂಡ ಎಲ್ಲ ರೈತಾಪಿ ಜನಗಳು ಕೂಡ ಸಿಟಿ ಕಡೆ ಹೋಗ್ತೇನೆ ಮಕ್ಕಳನ್ನ ಹಳ್ಳಿಗಡೆ ಇಟ್ಕೊಂಡು ಅವರು ಹಳ್ಳಿನ ಬೆಳೆಸ್ಬೇಕು. ರೈತ ಅನ್ನದಾತ, ಅವನು ಅನ್ನ ಕೊಡ್ತಕ್ಕಂಥವನು ರೈತ. ಅವ್ನು ಸಿಟಿ ಕಡೆ ಹೋಗ್ಬಿಟ್ಟು ಅನ್ನ ಬೆಳೆಯೋರು ಯಾರು? ಎಷ್ಟೋ ಸುಮಾರು ಜನ ಎಲ್ಲ ವರ್ಕ್ ಕೊಟ್ಬಿಟ್ಟಿದ್ದಾರೆ ಸರ್. ಎಲ್ಲ ಮೈಸೂರು ಬೆಂಗಳೂರು ಸೇರ್ಬಿಟ್ಟಿದ್ದಾರೆ ಎಲ್ಲ. ಅದರಿಂದ ದಯವಿಟ್ಟು ಯಾರು ಆತರ ಮಾಡಕ್ ಹೋಗ್ಬೇಡಿ ಅಂತ. ಇದೇ ಗಾಣ ನಿಮ್ದು? ಇದೆ ಸರ್ ಗಾಣ. ಇದು ಎತ್ತಿನ ಗಾಣ. ಇದು ಎತ್ತಿನ ಗಾಣ. ಇದೇನ್ ಕೆಳಗಡೆ ಪೀಠ ಇದೆ ಇದು? ಸರ್, ಇದು ಇಲ್ಲಿಂದ ಕೆಳಗಡೆ 5.5 ಅಡಿ ಹೋಗಿರುತ್ತೆ. ಇದ್ ಮೇಲ್ಗಡೆ 3.5 ಅಡಿ ಇದೆ. ಈ ಮರ ಬಂದ್ಬಿಟ್ಟು ಕಾಡ್ಬಾಗೆ ಅಂತ ಹೇಳ್ತಾರೆ. ಇದು ವಿದೇಶದಲ್ಲಿ ಈ ಮರನ ಟ್ಯಾಬ್ಲೆಟ್ಸ್ ಮಾಡೋದಕ್ಕೆ ಬಳಸ್ತಾರೆ. ಈ ಮರನ ಔಷಧಿಕರ ಮರ. ಇದು ಬಹಳ ಗಟ್ಟಿ ಮರ, ಬಹಳ ಗಟ್ಟಿ ಮರ. ಔಷಧಿಗೆ ಉಪಯೋಗ ಮಾಡ್ತಾರೆ ಈ ಮರನ, ಬಾಗೆ ಮರನ, ಕಾಡ್ಬಾಗೆ ಅಂತ. ಈ ಮರದಲ್ಲೇ ಇವಾಗ ಒಳಗಡೆ ಸೀಡ್ಸ್ ಹಾಕಿ ಈಗ ಎಕ್ಸ್ಟ್ರಾಕ್ಟ್ ಮಾಡಿ ನಿಮ್ಗೆ ತೋರ್ಸ್ಕೊಡ್ತೀನಿ ಸರ್. ನಾವ್ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಯಾವ ತರ ಸೀಡ್ಸ್ ಹಾಕ್ತಿವಿ ಅಂದ್ಬಿಟ್ಟು ನಿಮ್ಗೆ ಇವಾಗ ತೋರ್ಸ್ಕೊಡ್ತೀವಿ. ಈಗ ಏನ್ ಹಾಕ್ತೀರಾ ಈಗ? ಸರ್, ಇವಾಗ ಹುಚ್ಚೆಳ್ಳೆಣ್ಣೆ ತೋರಿಸ್ತೀನಿ ಸರ್. ಹುಚ್ಚೆಳ್ಳೆಣ್ಣೆ ಯಾವ ರೀತಿ ತೆಗೆಯೋದು ನೋಡಿ ಸರ್. ಇದು ಹುಚ್ಚೆಳ್ಳು ಸರ್. ಇದು 12 kg ಇದೆ ಸರ್. 12 kg ಹುಚ್ಚೆಳ್ಳು ಒಂದ್ ಬ್ಯಾಚ್ಗೆ ಹಾಕ್ತೀನಿ. 12 kg. ಈಗ ಎಣ್ಣೆ ಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ ಸರ್? 4 ಗಂಟೆ ಬೇಕು ಸರ್. ಹೌದಾ? 4 ಗಂಟೆ ಬೇಕು ಎಣ್ಣೆ ಬರ್ಲಿಕ್ಕೆ. ಸರಿ, ಈ ರೀತಿ ಫಸ್ಟ್ ಈ ರೀತಿ ಮಾಡ್ಕೊಂಡು ಏಕೆ ಈ ತರ ಮಾಡ್ಕೋಬೇಕು ಇದನ್ನ? ಸರ್, ಒಂದೇ ಸಲ ಒಳಗಡೆ ಹಾಕ್ಬಿಟ್ರೆ ಕ್ರಶ್ ಆಗಲ್ಲ ಸರ್. ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈ ರೀತಿ ತಳ್ಕೊಂಡು ಹೋಗ್ತಾ ಇದ್ರೆ ನೀಟಾಗಿ ಕ್ರಶ್ ಆಗತ್ತೆ. ಆಯಿಲ್ ಬೇಗ ಬಿಡುತ್ತೆ. ಎಣ್ಣೆ ಮೇಲ್ಗಡೆ ಬರ್ತದೆ ಎಣ್ಣೆ? ಇದು ಎಣ್ಣೆ ಇಲ್ಲಿ ಮೇಲ್ಗಡೆ ಬರುತ್ತೆ ಸರ್. ಮೇಲ್ಗಡೆ ಬಂದ ನಂತರ ಫುಲ್ ಹರಿದೋಗ್ಬಿಟ್ಟು ಎಲ್ಲ ಇದು ಮೇಣ್ ತರ ಆಗ್ಬಿಡುತ್ತೆ. ಹಿಂಡಿ ಕನ್ವರ್ಟ್ ಆಗ್ಬಿಡುತ್ತೆ. ಹಿಂಡಿಗೆ ಒಂಥರ ಗಮ್ ರೀತಿನಲ್ಲಿ ಕನ್ವರ್ಟ್ ಆಗುತ್ತೆ. ಅದನ್ನ ಹಸುಗಳಿಗೆ ಯೂಸ್ ಮಾಡ್ಬೋದು ಸರ್. ಮೇಲ್ಗಡೆ ಎಣ್ಣೆ ಕರೆಕ್ಟ್ ಆಗುತ್ತೆ. ಅದನ್ನ ನೀವು ಅದನ್ನ ನಾವು ಕೈಯಲ್ಲಿ ಪಿಕ್ ಮಾಡ್ಕೊಂತೀವಿ ಸರ್. ಮ್ಯಾನುವಲ್ ಆಗಿ ಪಿಕ್ ಮಾಡ್ಕೊಂತೀವಿ. ಎತ್ಕೊಂಬತ್ತರ ಹೋಗ್ಬಿಟ್ಟು ಈಗ ಎತ್ತಿ ಹಿಡ್ಕೊಂಬರ್ತೀನಿ ಸರ್. ಇವಾಗ ಬಾಪಾಲ್ಗೆ ಇದು ನೊಗ. ಇದು ನೊಗ. ಇದು ನೊಗ, ಕಾಣದ ನೊಗ. ಹೌದು ಸರ್.
ಒಂದೇ ಸಾಕ ಇದಕ್ಕೆ ಔಟ್ಸೈಡ್ಗೆ? ಒಂದೇ ಇತ್ತು ಸರ್. ಮತ್ತೆ 2 ಅವರ್, ಇದು 4 ಅವರ್ ಆಗತ್ತೆ ಹಾ ಒಂದು ಬ್ಯಾಚ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ. ಹಾ 2 ಅವರ್ ಒಂದೆತ್ತು, 2 ಅವರ್ ಒಂದೆತ್ತು ಕಟ್ಕೊಂತೀವಿ. ಒಂದ್ ಎತ್ತಿಗೆ ರೆಸ್ಟ್ ಕೊಟ್ಟು ಮತ್ತೊಂದು ಎತ್ತು ಒಂದು ರೆಸ್ಟ್ ಸಿಗುತ್ತೆ ಸರ್. 2 ಅವರ್ ರೆಸ್ಟ್ ಸಿಗುತ್ತೆ. ಆ ಟೈಮಲ್ಲಿ ಮೇವೆಲ್ಲ ಹಾಕೊಂಡ್ಬಿಡ್ತೀವಿ ಅವಾಗ. ಈ ವೆಯ್ಟ್ ಬೀಳ್ಬೇಕು ಸರ್ ಸ್ವಲ್ಪ. ಇದೇನಿದು ಸರ್ ಇದು ಮನೆನೇ ಇದು? ಮನೆ ಸರ್. ಇದು ಭಾಗ್ಯ ಮರನೇ ಸರ್. ಇದು ಭಾಗ್ಯ ಮರ ಬಳಸೆ ಈ ಮನೆನೂ ಮಾಡಿರೋದು. ಇಲ್ಲಿ ಸ್ವಲ್ಪ ವೆಯ್ಟ್ ಬೀಳ್ಬೇಕು ಸರ್. ಹೊಡಿರಿ. ವೆಯ್ಟ್ ಬಿದ್ದಾಗ ಅಲ್ಲಿ ಗಾಣಕ್ಕೆ ನೀಡೋದಕ್ಕೆ ಅನುಕೂಲ ಆಗುತ್ತೆ. ಹೌದು. ಎತ್ತಾಕಿರು. ನೀರು ಹಾಕ್ಬೇಕು ಇದಕ್ಕೀಗ? ಸ್ವಲ್ಪ ಪ್ರಮಾಣದಲ್ಲಿ ನೀರು ಹಾಕ್ಬೇಕು ಸರ್. ನೀರು ಏನಕ್ಕೆ ಹಾಕ್ಬೇಕು? ನೀರು ಏನಕ್ಕೆ ಅಂದ್ರೆ ಸೀಡ್ಸ್ ಇಂದ ಆಯಿಲ್ ರಿಮೂವ್ ಆಗ್ಬೇಕು ಸರ್. ಅಂಟಬೇಕು. ಅಂಟಿದಾಗ ಏನಾಗುತ್ತೆ, ಸೀಡ್ಸ್ ಇಂದ ಆಯಿಲ್ ರಿಮೂವ್ ಆಗತ್ತೆ. ಇದು ನೀರು ಹಾಕಿರ್ತೀವಲ್ಲ, ನಂತರ ಎಣ್ಣೆ ಬಂದ್ಮೇಲೆ ಆ ನೀರ್ನ ಡ್ರೈ ಮಾಡೋದಕ್ಕೆ 4 ದಿನ ಬಿಸಿಲಿಡೋದು. ನೋಡಿ ಸರ್, ಸ್ಟ್ಯಾಂಡರ್ಡ್ ಪ್ರೆಷರ್ ಸರ್. ಅದು ಸ್ಟ್ಯಾಂಡರ್ಡ್ ಪ್ರೆಷರ್. ಸ್ಟ್ಯಾಂಡರ್ಡ್ ಪ್ರೆಷರ್ ಅಂದ್ರೆ ಏನು ಸರ್? ಸ್ಟ್ಯಾಂಡರ್ಡ್ ಸಾಮಾನ್ಯ ಶ್ರಮ ಆಗ್ತಾ ಇದೆ ಎತ್ತು. ಸ್ಟ್ಯಾಂಡರ್ಡ್ ಟೆಂಪರೇಚರ್ ಸರ್ ಇದು. ಇಲ್ಲಿ ನೋಡಿ, 1 ನಿಮಿಷಕ್ಕೆ ನಿಮ್ಗೆ ಇಲ್ಲೇ ಕಾಣಿಸುತ್ತೆ ನೋಡಿ ಸರ್. ಲೆಕ್ಕ ಹಾಕೊಂಬಿಡಿ, ಕೌಂಟ್ ಮಾಡ್ಕೊಂಬಿಡಿ. 1 ನಿಮಿಷಕ್ಕೆ 2 ಸರ್ಕಲ್ ಬರುತ್ತೆ ಸರ್. ಒಂದ್ ಸ್ವಲ್ಪ ಏನಾದ್ರು ಜೋರ್ ಮಾಡಿದ್ರೆ 3 ಸರ್ಕಲ್ ಬರ್ಬೋದು ಸರ್ ಅಷ್ಟೇ. ಅದನ್ನೇ ಡಾಕ್ಟರ್ ಕಾದರ್ ಅವರು ಹೇಳೋದು ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಸ್ಟ್ಯಾಂಡರ್ಡ್ ಪ್ರೆಷರ್ ಅಂತ. ಈ ಉಷ್ಣಾಂಶ ಯಾವಾಗ ನಾವು ಎಣ್ಣೆ ಉತ್ಪಾದನೆ ಮಾಡ್ಬೇಕಾದ್ರೆ ಕಡಿಮೆ ಉಷ್ಣಾಂಶದಲ್ಲಿ ಕ್ರಶ್ ಆಗುತ್ತೆ ಸೀಡ್ಸ್, ಅವಾಗ ನಮ್ ಬಾಡಿಗೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ಶೇಖರಣೆ ಆಗುತ್ತೆ ಆಯಿಲ್ ಒಳಗಡೆ. ಎಣ್ಣೆ ಬರೋಕ್ಕೆ 4 ಅವರ್ಸ್ ಬೇಕಾದೀಗ? ಇದು 4 ಗಂಟೆ ಬೇಕು ಸರ್. 4 ಗಂಟೆ ಕಂಟಿನ್ಯೂಸ್ ಆಗಿ 4 ಗಂಟೆ ನೋಡ್ಬೇಕು. 2 ಗಂಟೆಗೆ 2 ಅವರ್ಸ್ ಕೊಂಡ್ಸರಿ ಚೇಂಜ್ ಮಾಡ್ತೀವಿ. ಹೌದು ಸರ್. ನಾನು ಎಲ್ಲಾ ಗ್ರಾಹಕರಿಗೂ ಕೇಳ್ಕೊಳ್ಳೋದಿದೆ ಸರ್. ಜನರಿಗೆ, ಎಲ್ಲಾ ಜನಗಳಿಗೆ ಕೇಳ್ಕೊಳ್ಳೋದು, ಬನ್ನಿ ನಮ್ಮ ಕುರಿಕೊಪ್ಲು ಗ್ರಾಮಕ್ಕೆ ಬಂದು ನಮ್ಮ ಎಣ್ಣೆಗಾಣೆ ಘಟಕಕ್ಕೆ ಬಂದು ವೀಕ್ಷಣೆ ಮಾಡಿ. ನಿಮ್ ಮುಂದೆನೆ ಎಣ್ಣೆ ಯಾವ ರೀತಿ ತೆಗಿಯೋದು, ಎಷ್ಟು ಖರ್ಚಾಗತ್ತೆ, ಎಷ್ಟು ಕೆಜಿ ಸೀಡ್ಸ್ ಬೇಕು, ಯಾವ ರೀತಿ ಎಣ್ಣೆ ಬರುತ್ತೆ, ಯಾವ್ದು ಆರೋಗ್ಯಕರವಾಗಿರುವಂತದ್ದು ಯಾವುದು ಅಂತ ಎಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ನಂತರ ನಿಮ್ಮ ಆರೋಗ್ಯಕ್ಕೆ 1 ದಿನ ಮುಡಿಪಾಗಿಟ್ಟು ಎಲ್ಲೋ ಟ್ರಿಪ್ಗೆ, ಪಿಕ್ನಿಕ್ಗೆ 4 ದಿನ 5 ದಿನ ಹೋಗ್ತೀವಿ. ನಮ್ಮ ಆರೋಗ್ಯಕ್ಕೆ 1 ದಿನ ಸಮಯ ಕೊಟ್ಟು ಕುಟುಂಬ ಸಮೇತರಾಗಿ ಬಂದು ನಮ್ಮ ಕುರಿಕೊಪ್ಲು ಗ್ರಾಮದ ಘಟಕಕ್ಕೆ, ಪಿಂಕ್ ನ್ಯಾಚುರಲ್ಸ್ ಘಟಕಕ್ಕೆ ಬಂದು ವೀಕ್ಷಣೆ ಮಾಡಿ ಎಣ್ಣೆ ಖರೀದಿ ಮಾಡಿ. ನಂತರ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಅಡುಗೆ ಮನೆಗೆ ನಮ್ಮ ಎಣ್ಣೆ ಪಿಂಕ್ ನ್ಯಾಚುರಲ್ಸ್ ಎಣ್ಣೆ ತಲುಪಿಸ್ತೀನಿ ಅಂತ ಕೇಳ್ಕೊಡ್ತೀನಿ. ಪೇಟೆಯಲ್ಲಿರೋ ಯುವಕರಿಗೂ ಅದೊಂದೇ ಕೇಳ್ಕೊಳ್ಳೋದು ನಾನು.
ಯುವಕರು ಬನ್ನಿ, ಗುಡಿ ಕೈಗಾರಿಕೆಗೆ ಮರುಜೀವ ಕೊಡಿ. ಹಿಂದಿನ ಪೂರ್ವಜರು ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರು ಅದನ್ನ ಮತ್ತೆ ಮರುಜೀವ ತುಂಬಿಸಿ ಅದನ್ನ ಕಾಪಾಡಬೇಕಾಗಿ ಹೇಳ್ಕೊಡ್ತಾ ಇದೀನಿ ಸರ್. ಗಾಣದ ಎಣ್ಣೆಗಳನ್ನು ಉಪಯೋಗಿಸಿ ಆರೋಗ್ಯ ಉಂಟಾಗುತ್ತೆ. ಬೆಲೆ ಹೆಚ್ಚುವುದನ್ನು ನೋಡಿ ಆರೋಗ್ಯ ಕಡೆ ಗಮನ ಕೊಡಿ. ಹೌದು, ಎಲೆಕ್ಟ್ರಿಕ್ ಗಾಣದ ಎಣ್ಣೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದು ಹೌದು ಬೆಲೆ ಕಮ್ಮಿ ಇರ್ತದೆ, ಅದು ಬೆಲೆ ಜಾಸ್ತಿ ಇರೋದು ಕೂಡ ನಿಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಾಗಿರುತ್ತೆ. ಹೌದು. ಅದರಿಂದ ದಯಮಾಡಿ ಎಲ್ಲರೂ ಕೂಡ ಗಾಣದ ಎಣ್ಣೆನ ಉಪಯೋಗಿಸಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಹಾಸ್ಪಿಟಲ್ಗೆ 5 ಲಕ್ಷ 6 ಲಕ್ಷ ಬಿಲ್ ಕಟ್ಟೋದ್ ಬದಲು ಈ ತರ ಪದಾರ್ಥಗಳನ್ನ ಬಾಡಿಗೆ ಸೇರ್ಸೋದ್ರಿಂದ ನಿಮ್ಗೆ 5 ಲಕ್ಷ 6 ಲಕ್ಷ ರೆಡ್ಯೂಸ್ ಆಗತ್ತೆ ಅಮೌಂಟು. ಇದು 430 ರೂಪಾಯಿ ಆಗ್ಬೋದು 1 ಲೀಟ್ರ್ ಕಡಲೆಕಾಯಿ ಎಣ್ಣೆ. ಬಟ್ ಆ 430 ರೂಪಾಯಿ ಇವಾಗ ನೀವು ಕೊಟ್ಟು ಈ ತರ ಎಣ್ಣೆನ ಅಡಿಗೆಗೆ ಉಪಯೋಗ ಮಾಡ್ಲಿಲ್ಲ ಅಂದ್ರೆ 45 ವರ್ಷ 50 ವರ್ಷ ಆದ್ಮೇಲೆ ಒಂದೇ ಸಲ 430 ರೂಪಾಯಿ ಇಂಟು ಎಷ್ಟು ದಿನಗಳನ್ನ ಕೌಂಟ್ ಮಾಡ್ಕೊಳ್ಳಿ, ಅಷ್ಟು ಲಕ್ಷನ ಆಸ್ಪತ್ರೆಗೋ ಕೊಡ್ಬೇಕಾಗತ್ತೆ. ಎತ್ತು ಇಳಿಯುತ್ತಾ ಸರ್? ಎತ್ತು ಇಳಿಯುತ್ತೆ. ಎತ್ತಿಗೆ ವೆಯ್ಟ್ ಅಂತ ಪ್ರಮಾಣದಲ್ಲಿ ಬೀಳಲ್ಲ ಸರ್ ಇದು. ಅಂದ್ರೆ ಎಳಿಬೇಕು ಸರ್. ಹಿಂದೆ ನಮ್ಮ ವೀರ ಸಾವರ್ಕರ್ ಇವ್ರಿಗೆಲ್ಲ ಶಿಕ್ಷೆನೆ ಇದನ್ನ ಕೊಡ್ತಾ ಇದ್ದು ಬ್ರಿಟಿಷರ ಕಾಲದಲ್ಲಿ. ಆ ಜೈಲುಗಳಲ್ಲಿ ಏನ್ ಮಾಡ್ತಿದ್ರಂತೆ, ಕೈದಿಗಳಿಗೆ, ನಮ್ಮ ಭಾರತದ ಕೈದಿಗಳಿಗೆ ಯಾರು ಸರೆಂಡರ್ ಆಗ್ತಾರೆ ಅವ್ರ ಹತ್ರ ತೈಲ ಉತ್ಪಾದನೆ ಮಾಡಿ ಬ್ರಿಟಿಷರುಗಳು ಮನೆಗಳಿಗೆ, ಅವ್ರ ಅಧಿಕಾರಿಗಳ ಮನೆಗಳಿಗೆ ತಗೊಂಡು ಹೋಗ್ತಿದ್ರಂತೆ. ಸಾವರ್ಕರ್ ಅವರು, ವೀರ ಸಾವರ್ಕರ್ ಅವರು ಎತ್ತು ಯಾವ ರೀತಿ ತಿರುಗ್ತಿದೆ, ಇವಾಗ ಸುತ್ತುತ್ತಿದೆ, ಆ ಎತ್ತಿನ ಜಾಗದಲ್ಲಿ ವೀರ ಸಾವರ್ಕರ್ ಅವರು ಗಾಣವನ್ನು ಎಳೆದು ಎಣ್ಣೆ ತೆಗೆದು ಬ್ರಿಟಿಷರು ಮನೆಗೆ ತಗೊಂಡು ಹೋಗ್ತಿದ್ರು. ಅದೇ ಶಿಕ್ಷೆ ಅವ್ರಿಗೆ, ಅದೇ ಶಿಕ್ಷೆ ಅವಾಗ. ನಮ್ದೇನು ಸರ್ ಅಂದ್ರೆ ಸೂಪರ್ ಕ್ವಾಲಿಟಿ, ಮಿನಿಮಮ್ ಕ್ವಾಂಟಿಟಿ, ಅಲ್ಪ ಪ್ರಮಾಣದಲ್ಲಿ ಅಷ್ಟೇ ಉತ್ಪಾದನೆ, ಕ್ವಾಲಿಟಿ ಮಾತ್ರ ಸೂಪರ್. ಕಡೆ ಈಗ ಎಲ್ಲ ಒಂದಕ್ಕೆ ಒಳಕ್ಕೆ ಕಲ್ತಾ ಇದ್ದೀರಾ ಈಗ? ಹೌದು ಸರ್. ಹೀಗೆ ತಳ್ತಾ 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 ಒಂದ್ 2 ಅವರ್ ಆದ್ಮೇಲೆ 2 ಅವರ್ ಆದ್ಮೇಲೆ ಆಯಿಲ್ ಕಾಣಿಸುತ್ತೆ ಸರ್. 2 ಗಂಟೆ ಟೈಮ್, 2 ಗಂಟೆ ಗಂಟ ಆಯಿಲ್ ಏನು ನಮ್ಗೆ ಕಣ್ಣಿಗೆ ಕಾಣಿಸಲ್ಲ. ಎಣ್ಣೆ ಬರ್ತಾ ಇದೆ ಈಗ. ಎಣ್ಣೆ ಎಷ್ಟೊತ್ತಾಗಿದೆ ಈಗ? ಎಣ್ಣೆ ಇವಾಗ ನೋಡಿ ಸರ್, ಸೀಡ್ಸ್ ಡ್ರೈ ಇತ್ತು ಫಸ್ಟ್ ನಾವು ಹಾಕಿದಾಗ. ಇವಾಗ ಎಣ್ಣೆ ಅಂಶ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಮೇಲ್ಗಡೆ. ಕೊಬ್ಬರಿ ನಿಧಾನ ಸರ್, ತಿರುಗ್ತಾ ಇರಿ ಸರ್. ಹೊಟ್ಟೆ ತೆಗೀರಿ.
ಎಷ್ಟು ಎಕ್ಸಿಬಿಷನ್ಸ್ ಅಂತ ಬಂದು ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ಬಂದು ಸರ್ ನಮ್ಗೆ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೋಸ್ಕರವಾಗಿ. ನಬಾರ್ಡ್ ಬ್ಯಾಂಕ್ ಹಾಂ ನಬಾರ್ಡ್ ಬ್ಯಾಂಕ್ ವತಿಯಿಂದ ಒಂದು ಅವಕಾಶ ಕೊಟ್ಟಿದ್ದಾರೆ ಸರ್, ಒಂದು 4-5 ದಿನಕ್ಕೆ. ಎಲ್ಲಿ ಮೈಸೂರು ದಸರಾ ಎಕ್ಸಿಬಿಷನ್ ಅಲ್ಲಿ ಇದೇ ತಿಂಗಳು 30ನೇ ತಾರೀಕಿಂದ 2ನೇ ತಾರೀಕುವರೆಗೂ ನಮ್ಮ ಪ್ರಾಡಕ್ಟ್ ನಿಮ್ಗೆ ಅಲ್ಲಿ ಸಿಗುತ್ತೆ ಸರ್, ಖರೀದಿ ಮಾಡ್ಲಿಕ್ಕೆ. ಮಾಡ್ತೀರಾ? ಪ್ರದರ್ಶನ ಮತ್ತೆ ಮಾರಾಟಕ್ಕೆ ನಮ್ಮ ಪದಾರ್ಥ ಅಲ್ಲಿ ಲಭ್ಯ ಇರುತ್ತೆ ಸರ್. ಮೈಸೂರು ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ಬನ್ನಿ ಮೈಸೂರಿಗೆ ಮೀಟ್ ಮಾಡೋಣ, ನಮ್ಮ ಪದಾರ್ಥನ ನಿಮ್ಮ ಮನೆಗೆ ತಗೊಂಡೋಗಿ ಒಳ್ಳೆ ಆರೋಗ್ಯಕರ ಜೀವನವನ್ನ ನಡೆಸಿ. ಅದಾದ ನಂತರ ಮುಂದಿನ ತಿಂಗಳು 4ನೇ ತಾರೀಕು 5ನೇ ತಾರೀಕು ಮಂಡ್ಯ ಜಿಲ್ಲೆ VC ಫಾರಂ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಇದರ ವತಿಯಿಂದ ಕೃಷಿ ಮೇಳ ಜರುಗಲಿದೆ. ಆ ಕೃಷಿ ಮೇಳದಲ್ಲೂ ಕೂಡ ನಮ್ಮ ಥಿಂಕ್ ನ್ಯಾಚುರಲ್ಸ್ ಎತ್ತಿನ ಗಾಣದ ಎಣ್ಣೆಗಳು ನಿಮಗೆ ಲಭ್ಯವಿದೆ ಮತ್ತು ಮಾರಾಟಕ್ಕೆ ಇದೆ. ಬಂದು ಅಲ್ಲೂ ವೀಕ್ಷಣೆ ಮಾಡಬಹುದು, ಕೃಷಿ ಮೇಳನು ವೀಕ್ಷಣೆ ಮಾಡಿ ನಮ್ಮ ಪದಾರ್ಥನೂ ನಿಮ್ಗೆ ಲಭ್ಯವಿದೆ ಅಂತ ನಮ್ಮ ಕರ್ನಾಟಕ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತಾ ಕೇಳ್ಕೊಳ್ತಿದ್ದೇನೆ. ನಿಮ್ಗೆ ಫೋನ್ ಮಾಡೋದ್ರ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಕೂಡ ನಮ್ಮ ಎಣ್ಣೆಯನ್ನ ಖರೀದಿ ಮಾಡಬಹುದು. ದೂರವಾಣಿ ಸಂಖ್ಯೆ 9380762255. ಈ ನಂಬರ್ಗೆ ಕರೆ ಅಥವಾ ವಾಟ್ಸಪ್ ಮುಖಾಂತರ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೇವೆ ನಾವು. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮತ್ತು ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲೆ ನಮ್ಮ ಕುರಿಕೊಪ್ಪಲು ಗ್ರಾಮಕ್ಕೆ ಹುಡುಕಿಕೊಂಡು ನಮ್ಮ ಥಿಂಕ್ ನ್ಯಾಚುರಲ್ ಸಂಸ್ಥೆಯ ಎತ್ತಿನ ಗಾಣದ ಘಟಕಕ್ಕೆ ಬಂದು ನಮ್ಗೆ ಆಶೀರ್ವಾದವನ್ನು ಕೊಟ್ಟು ನಮ್ಮ ಆದಿತ್ಯ ಸರ್ ನಮ್ಗೆ ಪ್ರೋತ್ಸಾಹನ ಕೊಟ್ಟು ತುಂಬಾ ಇನ್ನೂ ಹಲವು ಜನಕ್ಕೆ ಇದು ಮುಟ್ಟಬೇಕು, ಹಲವು ಜನಕ್ಕೆ ಸರ್ ಮುಂದೆ ಹಲವಾರು ಜನಗಳಿಗೆ ತಲುಪಲಿ ಎಣ್ಣೆ ಅಂತ ಒಂದು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ವೀಕ್ಷಕರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಎಣ್ಣೆ ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ಮೂರು ದಿನ ಬಿಸಿಲಲ್ಲಿ ಒಣಗಿಸಿದ ನಂತರ ಎಣ್ಣೆಯನ್ನು ನಂತರ ಈ ಥರ ಬಾಟಲಿನಲ್ಲಿ ಫಿಲ್ ಮಾಡಿ ನಮ್ಮದೇ ಆದಂಥ ಥಿಂಕ್ ನ್ಯಾಚುರಲ್ಸ್ ಎಂಬ ಬ್ರ್ಯಾಂಡಿನ ಸ್ಟಿಕ್ಕರನ್ನು ಪೇಸ್ಟ್ ಮಾಡಿ ನಿಮ್ಮ ಗ್ರಾಹಕರಿಗೆ ಥಿಂಕ್ ನ್ಯಾಚುರಲ್ಸ್ ಎಂಬ ಬ್ರ್ಯಾಂಡಿನ ಮುಖಾಂತರ ನಿಮ್ಮ ಮನೆ ಬಾಗಿಲಿಗೆ ಈ ರೀತಿ ಪ್ಯಾಕಿಂಗ್ ಮಾಡಿ ತಲುಪಿಸಲಿದ್ದೇವೆ. ಇದು ಹರಳೆಣ್ಣೆ, ಇದು ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಕ್ವಾಂಟಿಟಿಯಲ್ಲಿ ಏನು ರೇಟ್ ಎಲ್ಲ ಹೇಳಿ ಸರ್. ಇದು ಟಿನ್ನಲ್ಲಿ ಪ್ಯಾಕಿಂಗ್ ಮಾಡೋದು, ಟಿನ್ನಲ್ಲಿ 460 ರೂಪಾಯಿ ಸರ್. ಕಡಲೆಕಾಯಿ ಎಣ್ಣೆ 1 ಲೀಟ್ರು 1000 ml 460 ರೂಪಾಯಿ. ಇದೇ ಕಡಲೆಕಾಯಿ ಎಣ್ಣೆನ ಪೆಟ್ ಬಾಟಲ್ಸಲ್ಲಿ ಈ ರೀತಿ ಪೆಟ್ ಬಾಟಲ್ಸಲ್ಲೂ ಕೊಡ್ತೀವಿ, ಬಟ್ ಅದು 430 ರೂಪಾಯಿ ಆಗುತ್ತೆ 1 ಲೀಟ್ರು. ಇದು ಕೊಬ್ಬರಿ ಎಣ್ಣೆ 405 ರೂಪಾಯಿ 1 ಲೀಟ್ರು. ಅಡುಗೆಗೂ ಉಪಯೋಗ ಮಾಡ್ಬೋದು, ತಲೆಗೆ, ಸ್ಕಿನ್ಗೆ, ಹೇರಿಗೆ ಅಪ್ಲೈ ಮಾಡ್ಬೋದು. ಇದು ಹರಳೆಣ್ಣೆ 320 ರೂಪಾಯಿ ಅರ್ಧ ಲೀಟ್ರ್ ಸರ್. 500 ml 320 ಹರಳೆಣ್ಣೆ. ಈ ಮೂರು ಪ್ರಾಡಕ್ಟ್ ಇವೆಲ್ಲ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಹುಚ್ಚೆಳ್ಳೆಣ್ಣೆ ಇದೆ.
ಪರಿಚಯ ಮಾಡ್ಕೊಡಿ ಹಂಗೆ. ನಮಸ್ಕಾರ ವೀಕ್ಷಕರೇ. ಇವ್ರು ನಮ್ಮ ತಂದೆ ಆನಂದ್ ಅಂದ್ಬಿಟ್ಟು, ನಮ್ಮ ತಾಯಿ ಪುಷ್ಪಲತಾ, ನನ್ನ ಹೆಂಡತಿ ಮಂಡ್ಯ ಭಾಷೆಯಲ್ಲಿ ಹೆಂಡತಿ ಅನುಶ್ರೀ ಅಂದ್ಬಿಟ್ಟು, ನನ್ನ ಮುದ್ದಿನ ಮಗಳು ದಾಕ್ಷಾ ಗೌಡ. ಇವರೆಲ್ಲರ ಸಹಕಾರದಲ್ಲಿ ಎತ್ತಿನ ಗಾಣದ ಎಣ್ಣೆ ತೆಗೆದು 372 ಹೃದಯನ ಕಾಪಾಡ್ತಾ ಇದ್ದೀನಿ ಇವಾಗ.